ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಎಲ್ಲರಿಗೂ S4 ವಾಯ್ಸ್ ಓವರ್ ಕಡೆಯಿಂದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಗೆ ಸಂಬಂಧಪಟ್ಟಿರೋ ಮೂವಿ ಆಗ್ತೀನಿ ಅಂತ ಹೇಳಿದ್ನಲ್ಲ, ಇವತ್ತು ಇನ್ನೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇರೋ ಇನ್ನೊಂದು ಫ್ಯಾಂಟಸಿ ಮೂವಿನ ತಗೊಂಡ್ ಬಂದಿದ್ದೀನಿ. ಇದಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದ್ರೆ ನಿಮ್ಗೆಲ್ಲ ಕ್ರಿಸ್ಮಸ್ ಬಗ್ಗೆ ಗೊತ್ತೇ ಇರುತ್ತೆ. ಇಷ್ಟಕ್ಕೂ ನಿಮ್ಗೆ ಕ್ರಿಸ್ಮಸ್ ಏನಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಾರೆ, ಯಾವಾಗಿಂದ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಾ? ಜೀಸಸ್ ಹುಟ್ಟಿದ್ಮೇಲೆನಾ ಅಲ್ವೇ? ಜೀಸಸ್ ಹುಟ್ಟಿ ಸುಮಾರು ವರ್ಷಗಳವರೆಗೂ ಕ್ರಿಸ್ಮಸ್ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ, ಅದ್ರ ಸೆಲೆಬ್ರೇಷನ್ ಯಾರಿಗೂ ಗೊತ್ತೇ ಇಲ್ಲ. ಹಂಗಿರ್ಬೇಕಾದ್ರೆ ಈ ತರ ಒಂದು ಹಬ್ಬ ಯಾವ ತರ ಬಂತು, ಇದಕ್ಕೂ ಯಾರ ಹತ್ರನೂ ಆನ್ಸರ್ ಇರಲ್ಲ. ಆದ್ರೆ ಈ ತರ ಒಂದು ಹಬ್ಬ ಚಿಕ್ಕ ಹುಡುಗಯಿಂದಾನೇ ಶುರುವಾಯ್ತು ಅಂತ ಹೇಳಿದ್ರೆ ನಂಬಕ್ಕಾಗತ್ತಾ? ಕಾನ್ಸೆಪ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಈ ತರ ಒಂದು ಚಿಕ್ಕ ಹುಡುಗ ಅವ್ರ ಅಮ್ಮ ಹೇಳೋ ಬೆಡ್ ಟೈಮ್ ಸ್ಟೋರೀಸ್ ನ ತಿಳ್ಕೊಂಡು ಅದನ್ನೆಲ್ಲ ನಂಬಿ ಈ ಹುಡುಗ ಒಂದು ಸಾಹಸ ಪ್ರಯಾಣನ ಮಾಡ್ತಾನೆ. ಆತರ ಅವನ ಪ್ರಯಾಣದಲ್ಲಿ ನೋಡುವಂತ ವಿಚಿತ್ರ ವಿಷಯಗಳು, ಮಾಡುವಂತ ಅಡ್ವೆಂಚರಸ್ ಆದ ವಿಷಯಗಳು, ತುಂಬಾ ಮ್ಯಾಜಿಕ್, ಇದೆಲ್ಲವನ್ನು ಮೀರಿ ಅವ್ನು ಹುಡ್ಕೊಂಡೋಗಿರೋ ಒಂದು ವಿಷಯ. ಅವ್ನ ಆತರ ಏನನ್ನ ಹುಡ್ಕೊಂಡೋದ, ಕೊನೆಗೆ ಅದನ್ನ ಕಂಡಿಡಿದ್ನ ಇಲ್ವಾ, ಆತರ ಅವ್ನ್ ಏನನ್ನ ಹುಡ್ಕೊಂಡೋದ ಅಂತ ಹೇಳ್ಬಿಟ್ಟು ಭಯಂಕರ ಫ್ಯಾಂಟಸಿ ಅಡ್ವೆಂಚರ್ ಇಂದ ಮಾತಾಡುವ ಇಲಿ, ದೈತ್ಯಾಕಾರದ ಟ್ರಾಲು, ಒಂದು ಮ್ಯಾಜಿಕ್ ಇಂದ ತುಂಬಿರೋ ಸೀಕ್ರೆಟ್ ವಿಲೇಜ್, ಈ ತರ ತುಂಬಾನೇ ವಿಷಯಗಳನ್ನ ಈ ತರ ಲಿಸ್ಟ್ ಗೆ ಸೇರಿಸ್ತಾ ಹೋಗ್ಬೋದು. ಈ ತರ ಒಂದು ಭಯಂಕರ ಫ್ಯಾಂಟಸಿ ಅಡ್ವೆಂಚರ್ಸ್ ಇಂದ ತುಂಬಿರೋ ಫಿಲ್ಮ್ ಅ ಬಾಯ್ ಕಾಲ್ಡ್ ಕ್ರಿಸ್ಮಸ್ ಅಂತ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ, ಯಾಕಂದ್ರೆ ಈ ಮೂವಿನ ನೋಡಿದ್ರೆ ನಿಮ್ಗೊಂದು ಕನ್ಕ್ಲೂಷನ್ ಬರುತ್ತೆ, ಸ್ಯಾಂಟಾ ಕ್ಲಾಸ್ ಯಾವ ತರ ಬಂದ್ರು ಈ ಕ್ರಿಸ್ಮಸ್ ಹಬ್ಬನ ಏನಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ತಡ ಮಾಡೋದ್ ಬೇಡ, ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಅದೇ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇದುವರೆಗೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲಾ ಸಬ್ಸ್ಕ್ರೈಬರ್ಗೂ ತುಂಬಾನೇ ಥ್ಯಾಂಕ್ಸ್. ಇದೇ ತರ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ನ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ಬಿಡಿ. ಅವಾಗ್ಲೇ ನಾವ್ ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ಮೂವಿ ಜರ್ನಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನೆ ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೀತಾ ಇರೋ ದಿನಾನ ತೋರಿಸ್ತಾರೆ. ಆ ಸ್ಟ್ರೀಟ್ ಫುಲ್ ಆಗಿ ಕಲರ್ಫುಲ್ ಲೈಟ್ಸ್, ಎಲ್ಲರ ಮನೆಯಲ್ಲೂ ತುಂಬಾನೇ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಬಸ್ ಅಲ್ಲಿ ಒಂದು ಅಜ್ಜಿ ಇಳಿದು ಬರ್ತಾ ಇರ್ತಾರೆ. ಅವ್ರು ಇಳಿದು ನಡ್ಕೊಂಡು ಹೋಗ್ತಿರೋ ದಾರಿನ ತೋರಿಸ್ತಾರೆ ನೋಡಿ. ಎಲ್ಲರ ಮನೆಯಲ್ಲೂ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಕಲರ್ಫುಲ್ ಸ್ಟಾರ್ಸ್ ಹಾಕಿರ್ತಾರೆ, ತುಂಬಾನೇ ಕಲರ್ ಲೈಟ್ಸ್ ಇಂದ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ. ಆದ್ರೆ ಒಂದು ಮನೇನ್ ಬಿಟ್ಟು, ಈಗ ಮನೆನ ನೋಡ್ಕೊಂಡು ಅಜ್ಜಿ ಹಂಗೆ ನಿಂತಿರ್ತಾರೆ. ಈಗ ಮನೆ ಒಳಗಡೆ ತೋರಿಸ್ತಾರೆ ಒಂದು ಅಪ್ಪ ಮತ್ತೆ 3 ಮಕ್ಕಳು. ಅವ್ರ ಮನೇಲಿ ಮಾತ್ರ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ, ಹೇಳ್ಬೇಕಂದ್ರೆ ಈಗ ಅವ್ರ ತಂದೆ ಹೊರಗಡೆ ಹೋಗ್ತಾ ಇರ್ತಾರೆ. ಈ ಮಕ್ಕಳನ್ನ ನೋಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಈ ಅಜ್ಜಿ ಬಂದಿರೋದು. ಈ ಅಜ್ಜಿ ಹೆಸರು ರೂತ್ ಅಂತ ಹೇಳ್ಬಿಟ್ಟು. ಈಗ ಒಳಗಡೆ ಬರೋ ಅಜ್ಜಿ ಕೇಳ್ತಾರೆ, ಯಾಕಪ್ಪ ಕ್ರಿಸ್ಮಸ್ ಸೆಲೆಬ್ರೇಷನ್ ಮನೇಲಿ ಮಾಡ್ತಾ ಇಲ್ವಾ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಈ ವರ್ಷ ನಮ್ಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋಷ್ಟು ಸಂತೋಷ ಇಲ್ಲ ಅಂತ. ಆಗ ರೂತ್ ಅನ್ನೋರು ಕೂಡ ಹೇಳ್ತಾರೆ, ನನ್ಗೆ ಅರ್ಥ ಆಗುತ್ತೆಪ್ಪ ಅಂತ. ಏನ್ ವಿಷಯ ಅಂತ ನೋಡಿದ್ರೆ, ಈ ಮಕ್ಕಳ ತಾಯಿ ಇರ್ತಾರಲ್ಲ, ಅವ್ರು ಈಗ ರೀಸೆಂಟ್ ಆಗಿ ತೀರ್ಕೊಂಡಿರ್ತಾರೆ. ಆ ಬೇಜಾರಲ್ಲಿ ಮಕ್ಕಳೆಲ್ಲ ಇರ್ಬೇಕಾದ್ರೆ ಸೆಲೆಬ್ರೇಷನ್ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಅವ್ರ ತಂದೆ ಕೂಡ ಮಾಡಿರೋದಿಲ್ಲ. ಈಗ ಅಜ್ಜಿ ಕೂಡ ಹೇಳ್ತಾರೆ, ಸರಿಪ್ಪ ನಾನು ನೋಡ್ಕೊಳ್ತೀನಿ, ನೀನ್ ಹೊರಡು ಅಂತ ಹೇಳ್ಬಿಟ್ಟು. ಸರಿ ಅಂತ ಅಪ್ಪ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಈಗ ಅಜ್ಜಿ ಕೈಯಲ್ಲಿ ಕಾಫಿ ಮಾಡ್ಕೊಂಡು ಮಕ್ಕಳಿಗೆ ಸ್ಟೋರೀಸ್ ಹೇಳಕ್ಕೆ ಅಂತ ರೂಮ್ ಗೆ ಬರ್ತಾರೆ. ಮಕ್ಕಳು ನೋಡಿದ ತಕ್ಷಣ ಹೇಳ್ಬಿಡ್ತಾರೆ, ದಯವಿಟ್ಟು ಕ್ರಿಸ್ಮಸ್ ಸ್ಟೋರೀಸ್ ಹೇಳೋ ತರ ಇದ್ರೆ ನಮ್ಗೇನು ಸ್ಟೋರೀಸೇ ಹೇಳ್ಬೇಡಿ ಅಂತ ಹೇಳಿ. ಆಗ ಅಜ್ಜಿ ಕೂಡ ಹೇಳ್ತಾರೆ, ನಾನ್ ಸ್ಟೋರಿ ಹೇಳ್ತೀನಿ, ಅದು ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ನೀವ್ ಹೇಳಿ ಅಂತ ಆ ಅಜ್ಜಿ ಸ್ಟೋರಿನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂದ್ರೆ ತುಂಬಾನೇ ಮಂಜಿಂದ ತುಂಬಿರೋ ಪ್ರದೇಶ, ಎಲ್ಲೂ ನೋಡಿದ್ರು ಮಂಜಾಗೆ ಇರುತ್ತೆ. ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಅದ್ ಎಂತ ಟೈಮ್ ಅಂತ ನೋಡಿದ್ರೆ ಕ್ರಿಸ್ಮಸ್ ಅನ್ನೋದು ಗೊತ್ತಿಲ್ಲ, ಚಾಕ್ಲೇಟ್ಸ್ ಅನ್ನೋದು ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಅಲ್ಲಿರೋ ಮಕ್ಕಳಿಗೆ ಟಾಯ್ಸ್ ಅಂದ್ರೆ ಏನು ಅಂತ ಕೂಡ ಗೊತ್ತಿರೋದಿಲ್ಲ. ಆತರ ಒಂದು ಟೈಮ್ ಅದು. ಹೇಳ್ಬೇಕಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಒಂದ್ ಇದೆ ಅಂತ ಗೊತ್ತಿಲ್ದೇ ಇರೋ ತರ ಒಂದು ಟೈಮು. ಆ ಜಾಗದಲ್ಲಿ ಒಂದು ಚಿಕ್ಕ ಹುಡುಗ ನಿಕೋಲಸ್ ಅಂತ ತೋರಿಸ್ತಾರ ನೋಡಿ. ಆ ಹುಡುಗ ಮತ್ತೆ ಅವ್ರ ಅಪ್ಪ ಅವ್ರಿಬ್ರು ಮಂಜಿಂದ ತುಂಬಿರೋ ಪ್ರದೇಶದಲ್ಲಿ ಒಂದು ಪುಟ್ಟು ಮನೇಲಿ ಇರ್ತಾರೆ. ನಿಕೋಲಸ್ ಅವ್ರ ಅಪ್ಪ ಬಂದ್ಬಿಟ್ಟು ಹುಡ್ಕಟ್ಟರು. ಆ ಕೆಲಸ ಮಾಡಿನೇ ಜೀವನ ನಡೆಸ್ತಾ ಇರ್ತಾರೆ. ಇವ್ರ ಇತರ ಕತೆ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಕತೆ ಕೇಳಿಸ್ಕೊಳ್ತಾರೆ. ಚಿಕ್ಕ ಹುಡುಗ ಇಂಟರಪ್ಟ್ ಮಾಡಿದ್ದಕ್ಕೆ ಸಾರಿ ಅಜ್ಜಿ, ನಿಕೋಲಸ್ಗೆ ಅಮ್ಮ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲಪ್ಪ, ಅವ್ರಮ್ಮ ಕೂಡ ತೀರ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಚಿಕ್ಕ ಹುಡುಗ ಮುಖನೇ ಒಂಥರ ಬಾಡೋಗ್ಬಿಡುತ್ತೆ. ಈಗ ಮತ್ತೆ ಕತೆನ ಶುರು ಮಾಡ್ತಾರೆ. ನಿಕೋಲಸ್ ಮಲ್ಕೊಳಕ್ ಹೋಗ್ತಾನೆ. ಆಗ ಅವ್ರ ಅಪ್ಪನ ನೋಡ್ಬಿಟ್ಟು, ಅಪ್ಪ ನನಗೆ ಅಮ್ಮ ಹೇಳೋ ತರ ಸ್ಟೋರೀಸ್ ಹೇಳಿ ಅಂತ ಕೇಳಿದ್ರೆ ಅವ್ರ ಅಪ್ಪನು ಹೇಳ್ತಾರೆ, ನಿಮ್ಮ ಅಮ್ಮ ಹೇಳೋ ತರ ನಂಗೆ ಸ್ಟೋರೀಸ್ ಹೇಳಕ್ ಬರಲ್ವೋ ಅಂತ. ಆದ್ರೂ ಮಗ ಕೇಳ್ಬಿಟ್ಟ ಅಲ್ವಾ, ಸರಿ ಆಯ್ತು ನಿಮ್ಮ ಅಮ್ಮ ಹೇಳೋ ತರನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟೋರಿ ಒಳಗಡೆ ಒಂದು ಸ್ಟೋರಿ ನೋಡಿ, ಬಟ್ ಇವ್ರು ಹೇಳೋ ಸ್ಟೋರಿನ ಆ ಗೋಡೆ ಮೇಲೆ ಒಂದು ಚಿಕ್ಕ ನೆರಳಾಗಿ ಒಂದು ಪುಟ್ಟು ಹುಡುಗಿ ತರ ತೋರಿಸ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ. ಒಂದು ಚಿಕ್ಕ ಹುಡುಗಿ ಹುಡ್ಡು ತರಕ್ಕೆ ಅಂತ ಹೇಳ್ಬಿಟ್ಟು ಕಾಡ್ಗೆ ಹೋಗಿರ್ತಾಳೆ. ಬಟ್ ದಾರಿ ತಪ್ಪೋಗಿ ಪಾಪ ಎಲ್ಲೋಗೋದು ಅಂತ ಗೊತ್ತಿಲ್ದೆ ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ತುಂಬಾನೇ ಮಂಜಿಂದ ತುಂಬಿರೋ ಪ್ರದೇಶನ ದಾಟಿ ಹೋಗ್ತಾಳೆ. ತುಂಬಾನೇ ದೈತ್ಯಾಕಾರದ ಜನಗಳು ಇರ್ತಾರಲ್ಲ, ಅವುಗಳನ್ನೆಲ್ಲ ದಾಟಿ ತುಂಬಾನೇ ಮಂಜಿಂದ ಕವರ್ ಆಗಿರೋ ಒಂದು ಸೀಕ್ರೆಟ್ ವಿಲೇಜ್ ನ ಕಂಡಿಡಿತಾಳೆ. ಆ ವಿಲೇಜ್ ಹೆಸರು ಎಲ್ಫನ್ ಅಂತ ಹೇಳ್ಬಿಟ್ಟು. ಆ ವಿಲೇಜ್ ಅಲ್ಲೇ ಎಲ್ಫನ್ ಅವರೆಲ್ಲ ಜೀವನ ನಡೆಸ್ತಾ ಇರ್ತಾರೆ. ಎಲ್ಫ್ ಅಂದ್ರೆ ಗೊತ್ತಲ್ವಾ, ಕ್ರಿಸ್ಮಸ್ ತಾತಾಗೆ ಹೆಲ್ಪರ್ಸ್ ಆಗಿರ್ತಾರಲ್ಲ ಚಿಕ್ಕದಾಗಿ ಅವರು. ತಕ್ಷಣ ನಾವ್ ನಮ್ ಚಾನೆಲ್ ಅಲ್ಲಿ ನಿನ್ನೆ ಹಾಕಿದ್ವಲ್ಲ ರೇರ್ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ತಾತವರೆಲ್ಲ ಬಂದ್ಬಿಟ್ಟು ಎಲ್ಫ್ ಅಂತ ಹೇಳಿದ್ರಲ್ಲ, ಅವ್ರಂತ ಅನ್ಕೋಬೇಡಿ. ಈ ಮೂವಿಯಲ್ಲಿ ಎಲ್ಫನ್ ಎಲ್ಲ ತುಂಬಾನೇ ಕ್ಯೂಟ್ ಆಗಿ ತುಂಬಾನೇ ಚೆನ್ನಾಗಿ ತೋರಿಸಿರ್ತಾರೆ. ಆ ಲೂಮಿ ಅನ್ನೋ ಚಿಕ್ಕ ಹುಡುಗಿ ಕೂಡ ಅದೇ ವಿಲೇಜ್ ಅಲ್ಲೇ ಇರ್ತಾಳೆ. ಮಂಜೆಲ್ಲ ಜಾಸ್ತಿ ಇರುತ್ತಲ್ವಾ, ಅದೆಲ್ಲ ಕಡಿಮೆ ಆಗೋವರ್ಗು ಅಲ್ಲೇ ಇದ್ದಿರ್ತಾಳೆ. ಅದಾದ್ಮೇಲೆ ಅವಳ ಮನೆಗೆ ಅವಳು ಬಂದ್ಬಿಡ್ತಾಳೆ. ಅಲ್ಲಿಂದ ಬರ್ಬೇಕಾದ್ರೆ ತುಂಬಾನೇ ಚಾಕ್ಲೇಟ್ಸ್ ಎಲ್ಲ ತಂದಿರ್ತಾಳೆ. ಇವ್ರ ಈ ತರ ಸ್ಟೋರಿ ಹೇಳ್ತಾ ಇದ್ರೆ ನಿಕೋಲಸ್ ಕೇಳ್ತಾನೆ, ನೀವ್ ನಂಬ್ತೀರಾ ಅಪ್ಪ ಚಾಕ್ಲೇಟ್ಸ್ ಇತ್ತು ಮ್ಯಾಜಿಕ್ಸ್ ಎಲ್ಲ ಇತ್ತು ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ನಿಮ್ಮಮ್ಮ ನಂಬ್ತಾ ಇದ್ಲು ಅಂತ ಹೇಳ್ಬಿಟ್ಟು. ಇದರಿಂದಾನೇ ಗೊತ್ತಾಗುತ್ತೆ ಆ ಟೈಮಲ್ಲಿ ಚಾಕ್ಲೇಟ್ಸ್ ಅಂದ್ರೆ ಏನು ಅಂತ
ಅಂತ ಗೊತ್ತಿಲ್ಲ ಅಂತ. ಅದ್ರಲ್ಲೂ ಮುಖ್ಯವಾಗಿ ಮ್ಯಾಜಿಕ್ ಅನ್ನೋ ವಿಷಯನೇ ಯಾರಿಗಾದ್ರೂ ಹೇಳಿದ್ರೆ ವಿಚಿತ್ರವಾಗಿ ನೋಡ್ತಾ ಇದ್ರು. ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರೋದಿಲ್ಲ. ಈ ತರ ಕತೆ ಕೇಳಿಸ್ಕೊಂಡು ಅವ್ರ ಅಮ್ಮ ಇವ್ನಿಗೊಂದು ಲಾಕೆಟ್ ನ ಕೊಟ್ಟಿರ್ತಾರೆ. ಅದನ್ನ ಎತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದ್ ಸೌಂಡ್ ಬರುತ್ತೆ. ಏನಂತ ನೋಡಿದ್ರೆ ಒಂದು ಇಲಿ ಬಂದಿರುತ್ತೆ. ಅವ್ರ ಅಪ್ಪ ಅದನ್ನ ಹೊಡಿಬೇಕು ಅಂತ ನೋಡಿದಾಗ ಇವ್ನ್ ಇಲ್ಲಪ್ಪ ಹೊಡಿಬೇಡಿ ಪ್ಲೀಸ್ ನಾನು ಅದನ್ನ ಸಾಕೊಳ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿ ಕೈಯಲ್ಲಿ ಇಟ್ಕೊಳ್ತಾನೆ. ಈಗ ನೆಕ್ಸ್ಟ್ ಡೇ ತೋರಿಸ್ತಾರ ಇಲಿನ ಕೈಯಲ್ಲಿ ಇಟ್ಕೊಂಡು ನಿನಗೆ ಮೀಕಾ ಅಂತ ಹೆಸರಿಡ್ತೀನಿ, ಅಷ್ಟೇ ಅಲ್ಲ ನಿನಗೆ ಮಾತಾಡೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಹೆಂಗೋ ಇಲಿ ಮಾತಾಡತ್ತೆ ಅಂತ ನಾವ್ ಯೋಚನೆ ಮಾಡ್ಬೋದು, ಅದಕ್ಕೆ ಜಸ್ಟಿಫಿಕೇಶನ್ ಅವನೇ ಕೊಡ್ತಾನೆ. ಅದಕ್ಕೆ ಫಸ್ಟ್ ನಾವು ನಂಬಬೇಕು. ನಾವು ಮನ್ಸ್ಫೂರ್ತಿಯಾಗಿ ನಂಬಿ ನಾವ್ ಮಾಡೋ ಕೆಲ್ಸದಲ್ಲಿ ಕೈ ಇಟ್ರೇನೆ ನಾವ್ ಅರ್ಧ ವಿನ್ ಆದಂಗೆ ಲೆಕ್ಕ. ಸೊ ನಂಬಿಕೆ ಇಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅದನ್ನ ಅವ್ರ ಅಮ್ಮನೆ ಹೇಳ್ಕೊಟ್ಟಿದ್ದು ಅಂತ ಇವ್ನು ಹೇಳ್ತಾ ಇರ್ತಾನೆ. ಅಷ್ಟೆಲ್ಲ ಈಗ್ಲೇ ಟ್ರೈನಿಂಗು ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ನೋಡು ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದು ಮರ, ನಾನು ಬಾಯ್ ನೀನ್ ಬಂದು ಇಲಿ ಅಂತ ಹೇಳ್ಕೊಡ್ತಾ ಇರ್ತಾನೆ. ಆಗ ಸಡನ್ ಆಗಿ ಆ ಊರಿಗೆ ರಾಜ ಒಬ್ರು ಇರ್ತಾರಲ್ಲ ಅವರು ಸಡನ್ ಆಗಿ ಎಲ್ಲರನ್ನು ಕರ್ಕೊಂಡ್ ಬರಕ್ ಹೇಳಿದಾರೆ ಅಂತ ಹೇಳ್ಬಿಟ್ಟು ಡಂಗುರ ಸಾರ್ಕೊಂಡ್ ಬಂದಿರ್ತಾರೆ. ಸೊ ಈಗ ಎಲ್ರು ರಾಜ ಅವ್ರ ಪ್ಯಾಲೇಸ್ ಗೆ ಹೋಗಿರ್ತಾರೆ. ನಿಕೋಲಸ್ ಅವ್ರ ಅಪ್ಪ ಮತ್ತೆ ನಿಕೋಲಸ್ ಇಟ್ಕೊಂಡಿರ್ತಾನಲ್ಲ ಒಂದು ಇಲಿ, ಅದನ್ನ ಕೂಡ ಎತ್ಕೊಂಡ್ ಬಂದಿರ್ತಾನೆ. ಈಗ ಇಲ್ಲಿ ರಾಜ ಮುಂದೆ ಎಲ್ಲರೂ ಅಸೆಂಬಲ್ ಆಗಿರ್ತಾರೆ. ಈಗ ರಾಜ ಒಂದು ಸ್ಪೀಚ್ ನ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗೇ ಇದ್ದೀರಾ ಅಂತ ಅನ್ಕೊಂಡಿದೀನಿ, ಬಟ್ ನಾನ್ ಚೆನ್ನಾಗಿಲ್ಲ. ಯಾಕಂದ್ರೆ ನಾನ್ ನಗದೆ ತುಂಬಾ ದಿನ ಆಗ್ತಾ ಇದೆ. ಸಂತೋಷ ಅನ್ನೋದು ಏನಂತಾರೆ ನನಗ್ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ರೀಸನ್ ಏನಂತ ಕೂಡ ನನಗ್ ಗೊತ್ತಾಗ್ತಾ ಇಲ್ಲ. ಸೊ ನಾವೆಲ್ಲರೂ ಸೇರಿ ಆ ಸಂತೋಷ ಅನ್ನೋದು ಏನು, ಅದ್ ಹೆಂಗಿರುತ್ತೆ ಅಂತ ಹೇಳಿ ಕಂಡಿಡಿಬೇಕು ಅಂತ ಸ್ಪೀಚ್ ನ ಕೊಡ್ತಾ ಇರ್ತಾರೆ. ಆಗ ಅಲ್ಲಿರೋ ಜನ ಅಲ್ಲ ನಮಗೆ ಆತರ ಒಂದು ಫೆಸಿಲಿಟಿ ಮಾಡ್ಕೊಡಿ, ಈ ತರ ಒಂದು ಫೆಸಿಲಿಟಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಕೇಳ್ತಾ ಇರ್ತಾರೆ. ಅದೇ ಅವ್ರಿಗೆ ಸಂತೋಷ ಅಂತ ಅನ್ಕೊಂಡಿರ್ತಾರೆ. ಆಗ ಈ ರಾಜ ಹೇಳ್ತಾರೆ ಅದೆಲ್ಲ ನೀಡ್ಸ್, ನಮಗ್ ಬೇಕಾಗಿರೋದನ್ನ ನಾವು ಮಾಡಿಸ್ಕೊಳ್ಳೋದನ್ನ ನೀಡ್ಸ್ ಅಂತಾರೆ, ಅದರಿಂದ ನಮ್ಗೆ ಸಂತೋಷ ಬರೋದಿಲ್ಲ. ಒಂದೊಂದ್ ದಿನಾನು ನಾವು ಕಣ್ಬಿಟ್ಟು ಜೀವನ ಸಾಗಿಸೋದಕ್ಕೆ ಒಂದು ಹೋಪ್ ಇರ್ಬೇಕಲ್ವಾ, ಒಂದು ನಂಬಿಕೆ ಇರ್ಬೇಕಲ್ವಾ. ಆತರ ಒಂದು ನಂಬಿಕೆ ನಮ್ಮಲ್ಲಿ ತುಂಬಾ ಜನಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಮಗ್ ಮಾತ್ರ ಅಲ್ಲ, ಹೇಳ್ಬೇಕಂದ್ರೆ ಆ ನಂಬಿಕೆ ನನಗೆ ಇಲ್ಲ. ಆತರ ಒಂದು ನಂಬಿಕೆ ಏನ್ರಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಕಂಡಿಡಿಬೇಕು. ಆತರ ಒಂದು ಮ್ಯಾಜಿಕಲ್ ಆದ ವಿಷಯನ ಕಂಡಿಡಿಬೇಕು. ಸೊ ಅದಕ್ಕೆ ಈ ನಾಡ್ನ ಬಿಟ್ಟು ನೀವೆಲ್ಲಾದ್ರೂ ಹೋಗಿ ಪ್ರಪಂಚಾದ್ಯಂತ ಎಲ್ಲಾದ್ರೂ ಸುತ್ತಿ, ಆದ್ರೆ ತಿರುಗಿ ಬರ್ಬೇಕಾದ್ರೆ ನನಗೆ ನಂಬಿಕೆ ಕೊಡೋ ತರ, ನಾನ್ ಸಂತೋಷ ಪಡೋ ತರ ಒಂದು ಮ್ಯಾಜಿಕಲ್ ಆದ ವಿಷಯನ ತಂದ್ಕೊಟ್ರೆ ನಿಮಗೆ ಅಂತ ಒಂದು ಸ್ಪೆಷಲ್ ಟ್ರೀಟ್ ಇರುತ್ತೆ. ಸೊ ಹೋಗಿ ಎಲ್ಲರೂ ನಿಮ್ ಪ್ರಯತ್ನ ಮಾಡಿ ಅಂತ ಇವ್ರ ಹತ್ರ ಹೇಳ್ತಾ ಇರ್ಬೇಕಾದ್ರೇನೆ ನಮ್ ನಿಕೋಲಸ್ ಹತ್ರ ಇರುತ್ತಲ್ಲ ಹಿಲಿ ಮೀಕಾ, ಅದಂಗೆ ಜಂಪ್ ಮಾಡಿ ರಾಜ ಹತ್ರ ಹೊಟ್ಟೋಗುತ್ತೆ. ಅದನ್ನ ಹಿಡಿಬೇಕು ಅಂತ ನಿಕೋಲಸ್ ಕೂಡ ಜಂಪ್ ಮಾಡ್ತಾನೆ. ಅದನ್ನ ನೋಡ್ಬಿಟ್ಟು ರಾಜ ಇವತ್ತು ನೀನ್ ಲಕ್ಕಿ ಡೇ ಕಣೋ ಅಂತ ಹೇಳ್ಬಿಟ್ಟು ಒಂದು ಕಾಯಿನ್ ನ ಕೊಡ್ತಾರೆ. ಆ ಕಾಯಿನ್ ನೋಡ್ಕೊಂಡೆ ತುಂಬಾನೇ ಸಂತೋಷದಿಂದ ನಿಕೋಲಸ್ ಮತ್ತು ಅವ್ರ ಅಪ್ಪ ಇಬ್ರು ಮಾತಾಡ್ಕೊಂಡ್ ಬರ್ತಾರೆ. ಈಗ ಮನೆಗ್ ಬಂದಿರ್ತಾರೆ, ನೈಟೇ ಆಗ್ಬಿಟ್ಟಿರುತ್ತೆ. ಸಡನ್ ಆಗಿ ಯಾರೋ ಬಂದು ಬಾಗಿಲನ್ನ ತಡ್ತಾರೆ. ಯಾರಂತ ನೋಡಿದ್ರೆ ನಿಕೋಲಸ್ ಅವ್ರ ಅಪ್ಪಗೆ ಫ್ರೆಂಡ್. ಇವ್ರೊಂದು ಭಯಂಕರವಾದ ಹಂಟರು, ಕೈಲಿ ಬಿಲ್ಲು ಬಾಣ ಎಲ್ಲ ಇಟ್ಕೊಂಡಿರ್ತಾರೆ. ಈಗ ಒಳಗಡೆ ಬಂದವರು ನಿಮ್ ಹತ್ರ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಿಕೋಲಸ್ ಅವ್ರ ಅಪ್ಪನು ಅವ್ರ ಫ್ರೆಂಡ್ ಇಬ್ರು ಹೊರಗಡೆ ಹೋಗಿ ಮಾತಾಡ್ತಾ ಇರ್ತಾರೆ. ಏನ್ ವಿಷಯ ಅಂತ ಗೊತ್ತಿಲ್ಲ. ಈಗ ಬೆಳಗ್ಗೆ ಆಗಿರುತ್ತೆ. ಆಗ ನಿಕೋಲಸ್ ಅವ್ರ ಅಪ್ಪ ಹೇಳ್ತಾ ಇರ್ತಾರೆ, ಆ ರಾಜ ಹೇಳಿರೋ ತರ ಏನ್ ಸಂತೋಷ ತರೋ ವಿಷಯ ಅನ್ನೋದನ್ನ ನಾನು ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಅದನ್ನೇ ನಾವ್ ನೈಟ್ ಮಾತಾಡಿದ್ದು. ಸೊ ನೀನ್ ಹುಷಾರಾಗಿರೋ ಅಂತ ಹೇಳಿದ ತಕ್ಷಣ ನಿಕೋಲಸ್ ತುಂಬಾನೇ ಕೋಪ ಪಡ್ತಾನೆ. ಏನು ನನ್ನ ಬಿಟ್ಬಿಟ್ಟು ನೀವು 2 months ಗೆ ಹೊರಗಡೆ ಹೋಗ್ತಾ ಇದೀರಾ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಒಳಗಡೆ ಬಂದ್ಬಿಡ್ತಾನೆ. ಈಗ ಒಳಗಡೆ ಬರೋ ಅವ್ರ ಅಪ್ಪ ಹೇಳ್ತಾರೆ, ನೋಡ್ ನಿಕೋಲಸ್ ನಿನ್ಗೆ ಒಂದ್ ಟೈಮ್ಗೆ ನಾನು ಊಟ ಹಾಕಕ್ಕೂ ತುಂಬಾನೇ ಕಷ್ಟ ಪಡ್ತಾ ಇದೀನಿ. ನಿನ್ಗೆ ಒಳ್ಳೆ ಹೊಸ ಬಟ್ಟೆ ತಗೊಟ್ಟು ತುಂಬಾ ದಿನ ಆಯ್ತು. ಹಿಂಗಿರ್ಬೇಕಾದ್ರೆ ಇದು ನಮ್ಗೊಂದು ಒಳ್ಳೆ ಚಾನ್ಸ್. ರಾಜ ಹೇಳಿರೋ ತರ ಮಾಡಿದ್ರೆ ನಮ್ ಜೀವನ ಸ್ವಲ್ಪ ಆದ್ರೂ ಚೇಂಜ್ ಆಗುತ್ತಲ್ವಾ, ಸೊ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಆಗ ನಿಕೋಲಸ್ ಕೇಳ್ತಾನೆ, ಸರಿ ಎಲ್ಗ್ ಹೋಗ್ತಾ ಇದೀರಾ ಅಂತ. ಆಗ ನಿಕೋಲಸ್ ಅವ್ರ ಅಪ್ಪ ಹೇಳ್ತಾರೆ, ನಾವು ಆ ಎಲ್ಫ್ ವಿಲೇಜ್ ನ ಹುಡ್ಕೊಂಡು ಹೋಗ್ತಾ ಇದೀವಿ ಅಂತ. ಆ ಹೆಸರನ್ನ ಕೇಳಿದ ತಕ್ಷಣ ಏನು ಎಲ್ಫ್ ವಿಲೇಜ್ ಹೋಗ್ತಾ ಇದೀರಾ, ಹಂಗಾದ್ರೆ ನಾನು ಬರ್ತೀನಿ, ಅಮ್ಮ ನನಗೂ ಅದ್ರ ಬಗ್ಗೆ ತುಂಬಾನೇ ಸ್ಟೋರೀಸ್ ಹೇಳಿದಾರೆ, ನಾನು ಕರ್ಕೊಂಡು ಹೋಗಿ ಅಂತ ಕೇಳಿದಾಗ ಅವ್ರ ಅಪ್ಪ ಹೇಳ್ತಾರೆ, ನಾವ್ ಹೋಗೋ ದಾರಿಲಿ ನಾವ್ ಎಲ್ ಮಲ್ಕೊಳ್ತೀವಿ, ಎಲ್ಲಿ ಊಟ ಮಾಡ್ತೀವಿ, ಆ ದಾರಿ ಹೆಂಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ. ಆತರ ಒಂದು ಅಪಾಯಕ್ಕೆ ನಿನ್ನ ಸಿಲುಕ್ಸಕ್ ನಾನು ಇಷ್ಟ ಪಡೋದಿಲ್ಲ ನಿಕೋಲಸ್. ನೀನ್ ಮನೆಯಲ್ಲೇ ಇರು, ಹುಷಾರಾಗಿ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಅಷ್ಟೆಲ್ಲ ನಿನ್ನ ನೋಡ್ಕೊಳ್ಳೋದಕ್ಕೊಬ್ಬರನ್ನ ರೆಡಿ ಮಾಡಿದೀನಿ ಅಂತ ಹೇಳ್ತಾನೆ. ಯಾರಂತ ನೋಡಿದ್ರೆ ಈ ನಿಕೋಲಸ್ ಅವ್ರ ಅಪ್ಪಗೆ ಸಿಸ್ಟರ್. ಅವರು ಅವ್ರ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅವ್ರ ಅಣ್ಣ ನೋಡಿದ ತಕ್ಷಣ ತುಂಬಾ ಸಂತೋಷ ಪಡ್ತಾಳೆ. ತುಂಬಾ ಥ್ಯಾಂಕ್ ಯು ನನ್ನ ಕರೆದಿದ್ದಕ್ಕೆ, ಅಷ್ಟೆಲ್ಲ ನಾನು ದುಡ್ಡು ಬೇರೆ ಕೊಡ್ತೀನಿ ಅಂತ ಹೇಳಿದ್ಯಾ ಅಂತ ತುಂಬಾ ಸಂತೋಷ ಪಡ್ತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ಅವ್ರ ಅಪ್ಪ ಹೊರಡೋ ಸಮಯ ಬಂದಿರುತ್ತೆ. ಆಗ ನಿಕೋಲಸ್ ಅಪ್ಪ ನಿನ್ ಕತ್ತಿನ ಮರ್ತೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕತ್ತಿನ ತಂದ್ಕೊಡ್ತಾನೆ. ಆಗ ನಿಕೋಲಸ್ ಅವ್ರ ಅಪ್ಪ ಅವ್ರ ತಲೆಗೆ ಹಾಕೊಂಡಿರೋ ಕ್ಯಾಪ್ ನ ಎತ್ತಿ ನಿಕೋಲಸ್ಗೆ ಹಾಕ್ತಾರೆ. ಅಪ್ಪ ಇದು ಅಮ್ಮ ಕೊಟ್ಟಿದ್ದಲ್ವಾ ಅಂದಾಗ, ಅಮ್ಮ ನನಗ್ ಕೊಟ್ರೆ ಏನು ನಿನಗ್ ಕೊಟ್ರೆ ಏನು, ನಾನು ಬರೋವರೆಗೂ ಹುಷಾರಾಗಿ ನೋಡ್ಕೋ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅವ್ರಂಗ್ ಹೊರಡಿದ ತಕ್ಷಣ ಈ ಲೇಡಿದು ಬಿಹೇವಿಯರ್ ಚೇಂಜ್ ಆಗ್ಬಿಡುತ್ತೆ. ಅವನ ಹತ್ರ ತುಂಬಾನೇ ರೂಡ್ ಆಗಿ ಮಾತಾಡ್ತಾಳೆ. ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಒಳಗಡೆ ಹೋಗ್ಬಿಟ್ಟು ಚಿಕ್ಕ ಹುಡುಗನ ಹೊರಗಡೆ ಹಾಕ್ಬಿಡ್ತಾಳ. ಒಂದೇ ರೂಮು, ನಾನಿರೋದಕ್ಕೆ ಜಾಗ ಸಾಕಾಗಲ್ಲ, ನೀನ್ ಬೇರೆ ಇಲ್ಲೇ ಇರ್ತೀಯ, ಹೋಗೋ ಆಚೆ ಕಡೆ ಹೋಗಿ ಮಲ್ಕೋ ಹೋಗೋ ಅಂತ ಹೇಳ್ಬಿಟ್ಟು ಪಾಪ ಹುಡುಗನ ಹೊರಗಡೆ ಕಳ್ಸ್ಬಿಡ್ತಾರೆ. ಅಷ್ಟೇ ಅಲ್ಲ, ಆ ಮೈಕ್ ಅನ್ನೋ ಹಿಲಿನ ಕೂಡ ಹೊರಗಡೆ ತಳ್ಬಿಡ್ತಾರೆ. ಆಮೇಲೆ ಅವ್ನ ಕೈಯಲ್ಲಿ ಒಂದು ಗೊಂಬೆ ತರ ಇರುತ್ತೆ, ನೋಡಕ್ಕೆ ಒಂದು ತರಕಾರಿ ತರ ಇದೆ, ಏನೋ ಇದು ಅಳ್ಸೋಗಿರೋದನ್ನೆಲ್ಲ ಇಟ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಬೈತಾರೆ. ಅದಕ್ಕೆ ನಿಕೋಲಸ್ ಹೇಳ್ತಾನೆ, ನೋಡಿ ಇದೇನು ಅಳ್ಸೋಗಿಲ್ಲ, ನಮ್ಮಮ್ಮ ನನ್ಗೋಸ್ಕರ ಪ್ರೀತಿಯಿಂದ ಮಾಡ್ಕೊಟ್ಟಿರೋದು, ನೋಡಿ ಇದಕ್ಕೆ ಕಣ್ಣು ಮೂಗಲ್ಲ ಇದೆ ಅಂತ ಹೇಳಿದಾಗ, ದೊಡ್ಡದಾಗಿದೆ, ಅದ್ ನೀನೇ ಇಟ್ಕೊ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಡೋರ್ ಹಾಕೊಂಡ್ಬಿಡ್ತಾರ. ಪಾಪ ನಿಕೋಲಸ್ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ. ಆಗ ಅಲ್ಲಿರೋ ಹುಡ್ ಎಲ್ಲ ಸೇರಿಸಿ ಅವನೇ ಚಿಕ್ಕದಾಗ ಒಂದು ಮನೆ ತರ ಮಾಡ್ಕೊಂಡು ಅದ್ರೊಳಗಡೆ ಇರ್ತಾನೆ. ಮಿಕಾ ಹತ್ರ ಹೇಳ್ತಾ ಇರ್ತಾನೆ, ಅಪ್ಪ ಬರೋವರೆಗೂ ಅಷ್ಟೇ, ಸ್ವಲ್ಪ ದಿನದಲ್ಲಿ ಅಪ್ಪ ಬಂದ್ಬಿಡ್ತಾರೆ ಅಂತ ಅವ್ನ್ಗ ಅವನೇ ಸಮಾಧಾನ ಮಾಡ್ಕೊಳ್ತಾ ಇರ್ತಾನೆ. ಹಂಗೆ ದಿನಗಳು ಹೋಗುತ್ತೆ. ಒಂದ್ ವಾರ ಆಗಿರುತ್ತೆ, ಅವ್ರಪ್ಪ ಇನ್ನೂ ಬಂದಿರೋ ತರ ಇಲ್ಲ. ಆದ್ರೆ ಆ ಲೇಡಿ ಅವ್ನ್ಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇರ್ತಾಳೆ. ಈಗ ಒಂದಿನ ಬಾ
ಒಳಗಡೆ ಸೂಪ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ದು ಅವನಿಗೆ ಸೂಪ್ ಕೊಡ್ತಾಳೆ. ಇವನ್ಗೆ ಅನ್ಸುತ್ತೆ ಏನಿದು ಹೊಸದಾಗಿ ಅಂತ ಹೇಳ್ಬಿಟ್ಟು, ಅದ್ರ ಸೂಪ್ ಕೊಟ್ಟು ನೋಡಿದ್ರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಅಂತದ್ ಏನ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಎತ್ತು ನೋಡಿದ್ರೆ ನಿಕೋಲಸ್ ಅವ್ರ ಅಮ್ಮ ಅವ್ನಿಗೆ ಚಿಕ್ಕದಾಗ ಗೊಂಬೆ ತರ ಮಾಡ್ಕೊಟ್ಟಿರ್ತಾರಲ್ಲ ತರಕಾರಿಯಲ್ಲಿ, ಅದನ್ನ ಹಾಕಿ ಮಾಡಿರ್ತಾರೆ. ಅಷ್ಟದನ್ನ ನೋಡ್ಕೊಂಡು ಟೆನ್ಷನ್ ಆಗ್ಬಿಡ್ತಾನೆ. ಏನ್ ಇದನ್ನ ಹಾಕಿ ಮಾಡಿದೀರ ಅಂತ ಹೇಳ್ಬಿಟ್ಟು ಬೈದಾಗ ಆ ಲೇಡಿನೂ ಬೈತಾಳೆ. ಏನ್ ನಿಮ್ಮ ಅಮ್ಮ ಹತ್ರ ಮಾತಾಡತಾರ ನನ್ನ ಹತ್ರ ಮಾತಾಡ್ತಾ ಇದೀಯಾ, ಅಷ್ಟೆಲ್ಲ ಬಾಯ್ ಮಾಡ್ಬೇಡ ನನ್ನ ಹತ್ರ, ನಿಮ್ ಮೆಂಟಲ್ ಅಮ್ಮ ಮಾಡ್ಕೊಟ್ಟಿದ್ದನ್ನ ನನ್ನ ಹತ್ರ ಹೇಳ್ತಾ ಇದೀಯ ಅಂದಾಗ ನಮ್ಮಮ್ಮನ ಮೆಂಟಲ್ ಗಿಂಟಲ್ ಅಂತೆಲ್ಲ ಹೇಳ್ಬೇಡಿ ಅಂತ ಇವನು ಜೋರಾಗಿ ಮಾತಾಡ್ತಾನೆ. ಆಗ ಅವಳು ಹೇಳ್ತಾಳೆ ನಿಮ್ಮಮ್ಮನ ಮೆಂಟಲ್ ಅಲ್ದೆ ಇನ್ನೇನ್ ಅನ್ಬೇಕು, ಏನೋ ಎಲ್ಫ್ ಅಂತ ಒಂದು ವಿಲೇಜ್ ಇದೆಯಂತೆ, ಅಲ್ಲಿಂದ ಚಾಕ್ಲೇಟ್ ತಂದ್ಲಂತೆ, ಟಾಯ್ಸ್ ತಂದ್ಲಂತೆ, ಇದೆಲ್ಲ ಕತೆ ಕೇಳೋ ತರನ ಇದೆ ಅಂತ ಹೇಳ್ಬಿಟ್ಟು ನಿಕೋಲಸ್ ನ ಬೈತಾ ಇರ್ತಾಳೆ. ಅದೇ ಟೈಮಲ್ಲಿ ಏನೋ ಸುಟ್ಟೋಗಿರೋ ತರ ವಾಸನೆ, ಏನಂತ ನೋಡಿದ್ರೆ ಇವ್ರಪ್ಪ ಇವ್ಗೊಂದ್ ಕ್ಯಾಪ್ ಹಾಕ್ಬಿಟ್ಟೋಗಿರ್ತಾರಲ್ಲ ಅದನ್ನ ಕೂಡ ಸುಡಾಕ್ ಇಟ್ಬಿಟ್ಟಿರ್ತಾಳೆ. ಅಷ್ಟೇ ಅದನ್ನ ನೋಡಿದ್ಮೇಲೆ ನಮ್ ನಿಕೋಲಸ್ಗೆ ತುಂಬಾನೇ ಬೇಜಾರಾಗುತ್ತೆ. ಅದನ್ನ ಎತ್ಕೊಂಡ್ಬಂದ್ ಹಂಗೆ ಹೊರಗಡೆ ಹಾಕಿ ಬೆಂಕಿ ಎಲ್ಲ ಹಾರಿಸ್ತಾನೆ. ಆಗ ಬಟ್ಟೆ ಸ್ವಲ್ಪ ಸುಟ್ಟಿರುತ್ತಲ್ಲ ಅದನ್ನೆಲ್ಲ ತೆಗೆದ್ ನೋಡಿದ್ರೆ ಒಳಗಡೆ ಏನೋ ಮ್ಯಾಪ್ ತರ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ತಾನೆ ಇದು ಎಲ್ಫ್ ವಿಲೇಜ್ ಹೋಗೋದಕ್ಕೆ ದಾರಿ, ಈಸಿಯಾದ ದಾರಿ, ಇದನ್ನ ಅಮ್ಮನೇ ರೆಡಿ ಮಾಡಿರೋದು. ಈ ಮ್ಯಾಪ್ ಅಪ್ಪಗ್ ಸಿಕ್ಕಿದ್ರೆ ಅಪ್ಪ ಆದಷ್ಟು ಬೇಗ ಹೋಗ್ತಾರಲ್ವಾ, ಸೊ ನಾವ್ ಅಪ್ಪ ನೋಡ್ಕೊಂಡ್ ಹೋಗ್ಬೇಕು ಅಂತ ಮೀಕಾ ಹತ್ರ ಹೇಳ್ಬಿಟ್ಟು ಅದಕ್ಕೊಂದ್ ಪ್ಲಾನು ಮಾಡ್ತಾನೆ. ಮನೆ ಒಳಗಡೆ ಹೋಗ್ಬಿಟ್ಟು ಆ ಲೇಡಿ ಮಲ್ಗಿರೋ ಟೈಮ್ ಆಗಿ ನೋಡಿ ಅವನಿಗೆ ಬೇಕಾಗಿರೋ ವಸ್ತುನೆಲ್ಲ ಎತ್ಕೊಂಡು ಒಂದು ಬ್ಯಾಗ್ ನ ರೆಡಿ ಮಾಡ್ಕೊಂಡು ಅಲ್ಲಿಂದ ಒಂದ್ ಪ್ರಯಾಣನ ಸ್ಟಾರ್ಟ್ ಮಾಡ್ತಾನೆ. ಜೊತೆಗ ಇಲ್ಲಿ ಕೂಡ ಇರುತ್ತೆ. ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಫುಲ್ ಆಗಿ ಮಂಜಿಂದ ತುಂಬಿರೋ ಜಾಗ, ನಡ್ಕೊಂಡು ಹೋಗ್ತಾನೆ. ಆಗ ಒಂದು ವಿಲೇಜ್ ನ ನೋಡ್ತಾನೆ. ಅಲ್ಲೊಂದ್ ಅಜ್ಜಿ ಬಂದು ಮಾತಾಡಿಸ್ತಾರೆ. ಯಾರಪ್ಪ ನೀನು ಈ ವಿಲೇಜ್ ಅಲ್ಲಿ ಹೊಸದಾಗಿ ಕಾಣಿಸ್ತಾ ಇದೀಯ ಅಂದಾಗ ಅವ್ನು ಇದೇ ತರ ಪಕ್ಕದಲ್ಲಿರೋ ವಿಲೇಜ್ ಅಜ್ಜಿ, ನಾನು ಎಲ್ಫ್ ವಿಲೇಜ್ ನ ಹುಡ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಅಜ್ಜಿ ನಗಿತಾರೆ. ಏನು ಎಲ್ಫ್ ವಿಲೇಜಾ, ಇದನ್ನೆಲ್ಲ ಇನ್ನು ನಂಬೋರ್ ಇದಾರ ಅಂತ ಹೇಳ್ಬಿಟ್ಟು ಒಂಥರ ಅವ್ನ ಗೆಲಿ ಮಾಡೋ ತರ ಮಾತಾಡ್ಬಿಟ್ಟು ಹೋಗ್ತಾರೆ. ಇದರಿಂದ ಅವ್ನಿಗೆ ಲೈಟ್ ಆಗಿ ಬೇಜಾರಾಗ್ಬಿಡುತ್ತೆ. ಆತರ ವಿಲೇಜ್ ಇದೆಯಾ ಇಲ್ವಾ ಅನ್ನೋ ತರ ಇವ್ನಿಗೆ ಡೌಟ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಈಗ ಹಂಗೆ ನಡ್ಕೊಂಡು ಹೋಗ್ತಾನೆ. ಸರಿ ನಮ್ಮ ಅಪ್ಪ ಎಲ್ಲೋದ್ರು ಅದನ್ನಾದ್ರೂ ಕಂಡಿಡಿನ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇರ್ತಾನೆ. ಹೋಗ್ತಾ ದಾರಿ ಇನ್ನಷ್ಟು ಅವ್ನಿಗೆ ಕಠಿಣ ಆಗ್ತಾ ಇದೆ. ಯಾಕಂದ್ರೆ ತುಂಬಾನೇ ಮಂಜು ಬೀಳಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನಡ್ಕೊಂಡು ಹೋಗ್ತಾರೆ, ದಾರಿ ಬೇರೆ ಸರಿ ಇಲ್ಲ. ಆದ್ರೂ ಅವ್ನು ಹೋಗ್ತಾ ಇಲ್ಲಿಗೆ ಎಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ನೋಡ ಅದು ಮರ, ಇಲ್ಲಿ ಕೆಳಗಡೆ ಇದೆ ಅಲ್ವಾ ಇದು ಮಂಜು, ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದು ಮೌಂಟನ್ ಅಂತ ಹೇಳ್ಕೊಂಡೆ ಹೋಗ್ತಾ ಇರ್ತಾನೆ. ಆದ್ರೆ ತುಂಬಷ್ಟು ಕಠಿಣ ಆಗಿರೋದ್ರಿಂದ ಅವ್ನ ಕೈಲಿ ನಡಿಯಕ್ ಆಗೋದಿಲ್ಲ. ಅಲ್ಲೇ ಒಂದು ಗುಹೆನಲ್ಲಿ ಚಿಕ್ಕದಾಗಿ ಬೆಂಕಿ ಹಾಕೊಂಡು ಅಲ್ಲೇ ಕುತ್ಕೊಂಡ ಇಲ್ಲಿ ಹತ್ರ ಮಾತಾಡ್ತಾ ಇರ್ತಾನೆ. ಈ ಮ್ಯಾಜಿಕ್ ಹೋಪ್ ಅನ್ನೋದು ಅದನ್ನೆಲ್ಲ ನೀನ್ ನಂಬ್ತೀಯಾ, ಇಷ್ಟು ದಿನ ನಾನ್ ನಂಬ್ತಾ ಇದ್ದೆ, ಬಟ್ ಈಗೀಗ ನನ್ಗೆ ಸ್ವಲ್ಪ ನಂಬಿಕೆ ಹೋಗ್ತಾ ಇದೆ ಅಂತ ಇಲ್ಲಿ ಹತ್ರ ಹೇಳ್ತಾ ಇರ್ತಾನೆ. ಆಗ ಇಲಿನ ತೋರಿಸ್ತಾರೆ ನೋಡಿ, ಅದೇನೋ ಟ್ರೈ ಮಾಡ್ತಾ ಇದೆ. ಏನಂತ ನೋಡಿದ್ರೆ ಸ್ವಲ್ಪ ಹೊತ್ತಲ್ಲೇ ನಿಕೋಲಸ್ ಅಂತ ಹೆಸರು ಕರೆಯುತ್ತಾ. ಅಷ್ಟೇ ಅವ್ನಿಗೆ ಶಾಕ್ ಆಗ್ಬಿಡುತ್ತೆ. ಏನೋ ನೀನ್ ಮಾತಾಡ್ತಾ ಇದೀಯ ಅಂತ ಹೇಳಿದ್ರೆ ಆ ಇಲ್ಲಿ ಓಡ್ ಬಂದ್ ಅವ್ನ ಕಾಲ್ ಮೇಲೆ ಹತ್ಕೊಂಡು ನನ್ಗೆ ಸ್ವಲ್ಪ ಮಾತಾಡಕ್ ಬರುತ್ತೆ ಅಂತ ಹೇಳ್ತಾನೆ. ಹಂಗಾದ್ರೆ ಯಾಕೆ ಇಷ್ಟು ದಿನ ಮಾತಾಡಿಲ್ಲ ಅಂತ ಕೇಳಿದಾಗ ಇಷ್ಟು ದಿನ ನೀನ್ ನನ್ಗೆ ಒಂದೊಂದ್ ವರ್ಡ್ ಆಗಿ ಹೇಳ್ಕೊಟ್ಟ, ನಾನು ಅದನ್ನೆಲ್ಲ ಜೋಡಿಸಿ ಕಲ್ತ್ಕೊಳಕ್ಕೆ ಇಷ್ಟು ದಿನ ಆಯ್ತು ಅಂತ ಹೇಳುತ್ತೆ. ಹಂಗೆ ನಿಕೋಲಸ್ ಮತ್ತೆ ಇಲ್ಲಿ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ಆಗುತ್ತೆ. ಮತ್ತೆ ಅವ್ರ ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೆ. ಆ ಇಲ್ಲಿ ಕೂಡ ಅವನ ಮೇಲೆನೆ ಕೂತಿರುತ್ತೆ. ಅವನನ್ನ ಒಂದು ಕ್ವೆಶ್ಚನ್ ಕೇಳುತ್ತೆ. ನೋಡಕ್ಕೆ ದೊಡ್ಡದಾಗಿರುತ್ತೆ, 4 ಕಾಲ್ ಇರುತ್ತೆ, ದೊಡ್ಡದಾಗ ಕೊಂಬಲ್ಲ ಇರುತ್ತೆ, ಏನದು ಅಂತ ಕೇಳಿದಾಗ ಅದ ರೇಂಡಿಯರ್ ಅಂತ ಹೇಳ್ಬಿಟ್ಟು ನಿಕೋಲಸ್ ಕೂಡ ಹೇಳ್ತಾನೆ. ಸರಿ ಈಗ ಅದನ್ನ ಯಾಕೆ ಕೇಳ್ದೆ ಅಂತ ಹೇಳ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಒಂದು ರೇಂಡಿಯರ್ ಅಟ್ಯಾಕ್ ಮಾಡಕ್ಕೆ ಬಂದ್ಬಿಡುತ್ತಾ. ಅಷ್ಟೇ ಭಯ ಪಟ್ಕೊಂಡು ಓಡೋಗಿ ಒಂದು ಮರ ಹತ್ಕೊಂಡ್ಬಿಡ್ತಾನೆ. ಆ ಇಲಿ ಕೂಡ ಮರದ ಮೇಲೆನೆ ಇರುತ್ತೆ. ಏನಂತ ನೋಡಿದ್ರೆ ಆ ರೇಂಡಿಯರ್ಗೆ ಒಂದು ಬಾಣ ಚುಚ್ಕೊಂಡಿರುತ್ತೆ. ಪಾಪ ನೋವಲ್ಲೇ ಅದು ಬಂದಿರೋದು. ಇದನ್ನ ಅರ್ಥ ಮಾಡ್ಕೊಳ್ಳೋ ನಿಕೋಲಸ್ ಇಳಿದ್ಬಿಟ್ಟು ನಂಬಿಕೆ ಇಡ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಹತ್ರ ಹೋಗಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇಲಿ ಬೇಡ ಅಂತಾನೆ ಇರುತ್ತೆ. ಆದ್ರೆ ಇವನು ಇಲ್ಲ ನಾನು ಅದನ್ನ ನಂಬ್ತೀನಿ ಅಂತ ಹೇಳ್ಬಿಟ್ಟು ಹತ್ರ ಹೋಗಿ ನಿಂತ್ಕೊಳ್ತಾನೆ. ಅದು ಇವನನ್ನ ಚುಚ್ಚೋ ತರನೇ ಹತ್ರ ಬಂದ್ಬಿಡುತ್ತೆ. ಆದ್ರೆ ಹಂಗೆ ಸೈಲೆಂಟ್ ಆಗ್ಬಿಡುತ್ತೆ. ಈಗ ಅವನು ಅರ್ಥ ಮಾಡ್ಕೊಳ್ತಾನೆ. ಕೈಯಲ್ಲಿ ಸ್ವಲ್ಪ ಮಂಜಿನ ಎತ್ಕೊಂಡು ಆ ಬಾಣನ ಕಿತ್ತಿ ಆ ಮಂಜಿನ ಬ್ಲಡ್ ಬರ್ತಾ ಇರೋ ಜಾಗದಲ್ಲಿ ಇಡ್ತಾನೆ. ಆಮೇಲೆ ರೇಂಡಿಯರ್ ಸ್ವಲ್ಪ ಸುಧಾರಿಸ್ಕೊಳ್ಳುತ್ತೆ. ಇವ್ನಿಗೆ ಥ್ಯಾಂಕ್ ಯು ಹೇಳೋ ತರ ಹೇಳ್ಬಿಟ್ಟು ಅದು ಅಲ್ಲಿಂದ ಹೊರಟೋಗುತ್ತೆ. ಈ ಕಡೆ ಇವ್ರ ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಎಷ್ಟು ದೂರ ಹೋಗ್ಬೇಕು ಅಂತ ಗೊತ್ತಿಲ್ಲ, ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ರೇಂಡಿಯರ್ ಹಂಗೆ ಒಂದ್ ಪಕ್ಕದಲ್ಲಿ ಬರುತ್ತೆ. ಬಂದ್ಬಿಟ್ಟು ಹಂಗೆ ಕೂತ್ಕೊಂಡು ಅದ್ರ ಮೇಲೆ ಹತ್ತು ಅನ್ನೋ ತರ ಸಿಗ್ನಲ್ ಮಾಡ್ತಾ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ತಾನೆ ನಿಕೋಲಸ್. ನಿನ್ ಮೇಲೆ ಹತ್ಬೇಕಾ ಅಂತ ಹೇಳ್ಬಿಟ್ಟು ಅವನು ಹತ್ಕೊಳ್ತಾನೆ. ನೋಡಿ ಈಗ ಹಂಗೆ ಸ್ಪೀಡ್ ಆಗಿ ಹೋಗ್ತಾನೆ. ಇದರಿಂದನೇ ಗೊತ್ತಾಗುತ್ತೆ ನಂಬಿಕೆ ಅನ್ನೋದು ಎಷ್ಟು ದೊಡ್ಡ ವಿಷಯ ಅಂತ ಅಲ್ವಾ. ಸ್ಪೀಡ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ನಾವು ಹಂಗೆ ಜೋರಾಗಿ ಕಿರ್ಚ್ಕೊಳ್ತಾನೆ. ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೀನಿ, ನಮ್ಮಪ್ಪನ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಸಂತೋಷ ಪಡ್ತಾನೆ. ಹಂಗೆ ಹೋಗ್ತಾ ಅವ್ರ ಅಮ್ಮ ಕೊಟ್ಟಿರ್ತಾರಲ್ಲ ಒಂದು ಮ್ಯಾಪ್, ಆ ಕ್ಯಾಪ್ ಅಲ್ಲಿ ಇರೋದು ಅದನ್ನ ನೋಡ್ಕೊಂಡು ಹೋಗ್ತಾನೆ. ಈಗ ನಾವ್ ಮಂಜು ಪ್ರದೇಶನ ದಾಟ್ಕೊಂಡ್ ಬಂದ್ವಿ, ಈಗ ನಾವ್ ಈ ಪೀಕ್ಸ್ ನ ದಾಟ್ಕೊಂಡ್ ಬಂದ್ವಿ, ನಾವ್ ಬರ್ತಿರೋ ದಾರಿ ಕರೆಕ್ಟೇ, ಹತ್ತತ್ರ ಬಂದ್ಬಿಟ್ವಿ ಅಂತ ಹೇಳ್ಬಿಟ್ಟು ನೋಡು ಈ ಮ್ಯಾಪ್ ಅಲ್ಲಿ ಇರೋ ತರನೇ ಮೌಂಟನ್ ಇದೆ ಅಂತ ಹೇಳ್ಬಿಟ್ಟು ಅದನ್ನ ತೋರಿಸ್ತಾರ ನೋಡಿ. ಎರಡು ಜೈಜೆಂಟಿಕ್ ಆಗಿರೋ ಒಂದು ಮೌಂಟನ್ಸ್ ಹಂಗೆ ಮನುಷ್ಯರ ತರನೇ ಇರುತ್ತೆ ನೋಡೋದಕ್ಕೆ. ಅದ್ರ ಮಧ್ಯೆ ಇವ್ರು ಹಂಗೆ ನಡ್ಕೊಂಡು ಹೋಗ್ತಾರೆ. ನಾವು ಕರೆಕ್ಟ್ ಆದ ದಾರಿಯಲ್ಲೇ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಹತ್ರ ಹೇಳ್ತಾ ಇರ್ತಾನೆ, ಈ ದೊಡ್ಡ ಮೌಂಟನ್ಸ್ ನ ಕ್ರಾಸ್ ಮಾಡ್ಕೊಂಡು ಹೋದ್ರೇನೆ ನಮ್ಗೆ ಆ ಎಲ್ಫ್ ಅನ್ನೋ ವಿಲೇಜ್ ಸಿಕ್ಬಿಡುತ್ತೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ಹೆಂಗೋ ತುಂಬಾನೇ ಕಷ್ಟಪಟ್ಟ ಮೌಂಟನ್ ಕೂಡ ಕ್ರಾಸ್ ಮಾಡಿ ಹೋಗ್ತಾರೆ. ಬಟ್ ಆ ಎಲ್ಫ್ ಅನ್ನೋ ವಿಲೇಜ್ ಕಾಣಿಸೋದೇ ಇಲ್ಲ. ಎಲ್ಲಿ ನೋಡಿದ್ರು ಫುಲ್ ಮಂಜಾಗೆ ಇರುತ್ತೆ. ಹಂಗಾದ್ರೆ ನಾವು ದಾರಿ ತಪ್ಪಿ ಬಂದ್ಬಿಟ್ವಾ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪದೊಂದ್ ಕತ್ತಿ ಬಿದ್ದಿರುತ್ತೆ. ಅಷ್ಟೇ ಅದನ್ನ ನೋಡಿದ್ಮೇಲೆ ಅಂತ ಅದನ್ನ ಕೈಗೆತ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾನೆ. ಅಷ್ಟೇ ನಮ್ಮ ಅಪ್ಪನ ಇಲ್ಲಿಗೆ ಬಂದಿದ್ದಾರೆ, ಅವ್ರಿಗೇನೋ ಆಗ್ಬಿಟ್ಟಿದೆ ಅಂತ ಏನೇನೋ ಯೋಚನೆ ಮಾಡ್ಕೊಂಡು ಪಾಪ ತುಂಬಾನೇ ಫೀಲ್ ಆಗಿ ಅಳ್ತಾ ಇರ್ತಾನೆ. ಇದರಿಂದನೇ ಅವ್ನ್ಗೆ ಅರ್ಥ ಆಗ್ಬಿಡುತ್ತೆ ಹಂಗಾದ್ರೆ ಇದೆಲ್ಲ ಬರೀ ಕಟ್ಟುಕತೆನಾ, ಆತರ ಎಲ್ಲ ಏನು ಇಲ್ವೇ ಇಲ್ಲ ಅಂತ. ಅದ್ರಲ್ಲಿ ತುಂಬಾನೇ ಐಸ್ ಬರ್ತಾ ಇರೋದ್ರಿಂದ ತುಂಬಾನೇ ಫ್ರೀಸ್ ಆಗ್ಬಿಡ್ತಾನೆ. ಹಂಗೆ ಜ್ಞಾನ ತಪ್ಪಿನೇ ಬಿದ್ಬಿಡ್ತಾನೆ ಕೆಳಗಡೆ. ಆ ಮೈಕಾನೋ ಹಿಲಿ ಕೂಡ ಪಾಪ ತುಂಬಾನೇ ಕಷ್ಟಪಟ್ಟು ಅವ್ನ ಎಬ್ಸಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಯಾರು ಇಲ್ವಾ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ನ ಕೆನ್ನೆ ಮೇಲೆ
ಮೇಲೆ ಹೊಡಿಯೋದು, ಅವನನ್ನ ಎಬ್ಸಕ್ಕೆಲ್ಲ ಟ್ರೈ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ಆ ಮಂಜು ತುಂಬಿರೋ ಪ್ರದೇಶದಿಂದ ಯಾರೋ ಇಬ್ರು ನಡ್ಕೊಂಡ್ ಬರ್ತಾ ಇರ್ತಾರೆ. ಒಂದು ವಯಸ್ಸಾದ ತಾತ ಮತ್ತೆ ಒಂದು ಚಿಕ್ಕ ಹುಡುಗಿ. ಈಗ ಚಿಕ್ಕ ಹುಡುಗಿ ಸ್ಕಾರ್ಫ್ ನ ತೆಗಿತಾಳೆ. ನೋಡಿದ್ರೆ ಹುಡುಗಿ ಕಿವಿನೇ ಸ್ವಲ್ಪ ವ್ಯತ್ಯಾಸವಾಗಿದೆ. ಮೋಸ್ಟ್ಲಿ ಹುಡುಗಿ ಎಲ್ಫೆ ಅಂತ ಕಾಣಿಸುತ್ತೆ. ಈಗ ಹುಡುಗಿ ಕೇಳ್ತಾರೆ ಯಾರಲ್ಲಿ ಇರೋದು ಅಂತ ಹೇಳಿದಾಗ ಆ ತಾತ ಹೇಳ್ತಾರೆ ಮನುಷ್ಯರು ಅಂತ ಕಾಣಿಸುತ್ತೆ. ಅಂದಾಗ ಹುಡುಗಿ ಭಯ ಪಡ್ತಾಳೆ, ಏನು ಮನುಷ್ಯರ, ಹಂಗಾದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರ ಅಂತ. ಆಗ ತಾತ ಹೇಳ್ತಾರೆ ಮನುಷ್ಯರೆಲ್ಲ ನೀವ್ ಅನ್ಕೊಂಡಿರೋಷ್ಟು ಕೆಟ್ಟವ್ರಲ್ಲಮ್ಮ, ತುಂಬಾ ಒಳ್ಳೆಯವರು. ಏನಂದ್ರೆ ಭಯ ಪಡ್ತಾರೆ, ಅದರಿಂದನೇ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ಅಂತ ಹೇಳ್ಬಿಟ್ಟು ಆ ಹುಡುಗಿ ಹತ್ರ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈಗ ನಿಕೋಲಸ್ ಬೇರೆ ಪಾಪ ಇಲ್ಲಿ ತಲೆ ಸುತ್ತಿ ಬಿದ್ದಿರ್ತಾನಲ್ಲ, ಪ್ರಾಣ ಹೋಗೋ ಸ್ಟೇಜ್ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಇರೋ ಒಂದು ಮ್ಯಾಜಿಕ್ ಸ್ಪಿಲ್ ನ ಹಾಕ್ಬಿಟ್ಟು ಅವನನ್ನ ಎಬ್ಬಿಸ್ತಾರೆ. ನಿಕೋಲಸ್ ಸಡನ್ ಎತ್ಕುಟ್ಕೊಂಡು ಏನಾಯ್ತು ಅಂತ ಕೇಳ್ತಾನೆ. ಏನಿಲ್ಲಪ್ಪ, ನಿನ್ ತಲೆ ಸುತ್ತಿ ಬಿದ್ಬಿಟ್ಟಿದ್ದೆ, ನಾನೀಗ ಒಂದು ಮ್ಯಾಜಿಕ್ ಸ್ಪಿಲ್ ನ ಹಾಕಿ ನಿನ್ ಮೈನ ಹುಷಾರ್ ಮಾಡಿದೀನಿ, ನಾನ್ ನಂಬ್ತಾ ಇದೀನಿ, ನಿನಗ್ ಬೇಗ ಹುಷಾರಾಗುತ್ತೆ, ನಿನಗೆ ಚಳಿ ಏನು ಆಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಳ್ಳೋ ನಿಕೋಲಸ್ ಏನು ಮ್ಯಾಜಿಕ್ ಸ್ಪಿಲ್ ಅಂತ ಕೇಳಿದಾಗ ಹೌದು, ನಾನ್ ನಂಬಿ ನಿನ್ ಮೇಲೆ ಮ್ಯಾಜಿಕ್ ಸ್ಪಿಲ್ ನ ಹಾಕಿದೀನಿ, ಸೊ ನಿನಗೆ ಏನು ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಿಕೋಲಸ್ ಏನು ಮ್ಯಾಜಿಕ್ ಸ್ಪಿಲ್ ಹಾಕಿದ್ರ, ಅದಕ್ಕೆಲ್ಲ ಚಾನ್ಸೇ ಇಲ್ಲ, ಅದು ಇಂಪಾಸಿಬಲ್ ಅಂತ ಹೇಳ್ತಾರೆ. ಈ ವರ್ಡ್ ನ ಕೇಳಿದ ತಕ್ಷಣ ಹುಡುಗಿಂತೂ ಶಾಕ್ ಆಗ್ಬಿಡ್ತಾಳೆ. ಅಯ್ಯೋ ಇಂಪಾಸಿಬಲ್, ಆತರ ವರ್ಡ್ ಎಲ್ಲ ಹೇಳ್ಬಿಡಿ, ಅದನ್ನೆಲ್ಲ ನಾವ್ ಯೂಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅದೇನೋ ಒಂದು ಕೆಟ್ಟ ಮಾತನ್ನೋ ರೇಂಜ್ಗೆ ಇವ್ರು ಹೇಳ್ತಾ ಇರ್ತಾರೆ. ಆಗ ತಾತ ಹೇಳ್ತಾರೆ ಇಂಪಾಸಿಬಲ್ ಅಂತ ಒಂದು ಈ ಪ್ರಪಂಚದಲ್ಲೇ ಇಲ್ಲಪ್ಪ, ಯಾಕಂದ್ರೆ ಇಂಪಾಸಿಬಲ್ ಅಲ್ಲೇ ಪಾಸಿಬಲ್ ಇದೆ. ಸೊ ನಾವ್ ನಂಬಿ ಯಾವ್ದೇ ಒಂದು ಕೆಲ್ಸನ ಮಾಡಿದ್ರೆ ನಮ್ಗದು ಜಯನೇ ಆಗುತ್ತೆ ಅಂತ ಹೇಳ್ತಾರೆ. ನಿಜಾನೇ ಅಲ್ವಾ, ನಾವ್ ಏನೇ ಒಂದು ಕೆಲಸ ಮಾಡ್ಬೇಕಂದ್ರೂ ಫಸ್ಟ್ ನಾವ್ ಕಾನ್ಫಿಡೆಂಟ್ ಆಗಿ ಅದ್ರ ಮೇಲೆ ನಂಬಿಕೆ ಇಡ್ಬೇಕು, ಅವಾಗ್ಲೇ ಯಾವ್ದೇ ಒಂದು ಪ್ರಯತ್ನ ವಿಫಲ ಆಗೋದಿಲ್ಲ ಅಲ್ವಾ. ಈಗ ತಾತ ಹೇಳ್ತಾರೆ ಸರಿಪಾ, ನೋಡಕ್ ತುಂಬಾ ಚಿಕ್ಕ ಹುಡುಗ ಆಗಿದ್ಯಾ, ಎಲ್ಲೋ ದಾರಿ ತಪ್ಪಿ ಬಂದ್ಬಿಟ್ಟಿದ್ಯಾ ಅಂತ ಕಾಣಿಸುತ್ತೆ, ಈ ಎಲ್ಫಾರ್ಮ್ ನ ಬಿಟ್ಟು ಫಸ್ಟ್ ಹೋಗು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ನಿಕೋಲಸ್ಗೆ ಶಾಕ್ ಆಗುತ್ತೆ. ಏನು ಈಗ ನಾನ್ ನಿಂತಿರೋ ಜಾಗ ಎಲ್ಫಾರ್ಮ್, ಇಲ್ಲಿ ಯಾವ್ದು ವಿಲೇಜ್ ಕಾಣಿಸ್ತಾ ಇಲ್ವೇ, ಯಾರು ಕಾಣಿಸ್ತಾ ಇಲ್ವೇ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನೋಡಪ್ಪ, ನಿನ್ಗ ಆತರ ಒಂದು ವಿಲೇಜ್ ಕಣ್ಣಕ್ ಕಾಣಿಸ್ಬೇಕಂದ್ರೆ ಫಸ್ಟ್ ನೀನ್ ಮನ್ಸ್ಫೂರ್ತಿಯಾಗಿ ನಂಬೇಕು, ನೀನ್ ಈ ಜಾಗದಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಅಂದಾಗ ನಿಕೋಲಸ್ ಕೂಡ ಹೌದು ನಾನ್ ನಂಬ್ತೀನಿ, ನಾನು ಎಲ್ಫಾರ್ಮ್ ಅಲ್ಲೇ ಇದೀನಿ ಅಂತ ಹೇಳ್ತಾನೆ. ಈಗ ಅಲ್ಲಿಂದ ಒಂದು ಜಸ್ಟ್ ಒಂದು ಟರ್ನ್ ನ ತೋರಿಸ್ತಾರೆ ಅಷ್ಟೇ. ತುಂಬಾನೇ ಮಂಜಿಂದ ತುಂಬಿರೋ ಜಾಗ, ಅಲ್ಲಿ ಒಂದು ಊರೇ ಇರುತ್ತೆ, ನೋಡಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿ ಚಿಕ್ಕ ಚಿಕ್ಕ ಮನೆಗಳು, ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈಗ ಅವರು ಒಳಗಡೆ ಹೋಗ್ತಾರೆ, ನೋಡಿದ್ರೆ ಒಂದು ಸಿವಿಲೈಸೇಷನ್ ಇದೆ, ಅಷ್ಟೊಂದ್ ಜನ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಬೇಕಾಗಿರೋ ನೀಡ್ಸ್ ಎಲ್ಲ ಅಲ್ಲಿ ಇರುತ್ತೆ. ಇದನ್ನ ನೋಡ್ತಾ ತಾತನು ಬೈತಾ ಇರ್ತಾರೆ, ಏನಕ್ಕೋ ನಮ್ ಹಿಂದ್ಗಡೆನೆ ಬಂದ್ಬಿಟ್ಟೆ, ಬರ್ಬೇಡ್ವೋ ಒಳಗಡೆ ಬರ್ಬೇಡ್ವೋ, ನಿನ್ಗೆ ಅಪಾಯ ಅಂತ ಹೇಳ್ಬಿಟ್ಟು ಎಷ್ಟೋ ಹೇಳ್ತಾರೆ, ಆದ್ರೂ ಅವ್ನು ಕೇಳಲ್ಲ. ಅವ್ನು ಹೇಳ್ತಾ ಇರ್ತಾನೆ ನಮ್ಮಮ್ಮ ಹೇಳ್ತಾ ಇದ್ರು ಎಲ್ಫಾರ್ಮ್ ಅನ್ನೋ ವಿಲೇಜ್ ಅಲ್ಲಿ ಎಲ್ಲರೂ ತುಂಬಾನೇ ಪ್ರೀತಿಯಿಂದ ಮಾತಾಡ್ತಾರೆ, ಅವ್ರ ವಿಲೇಜ್ ಹೋಗೋ ಮನುಷ್ಯರನ್ನೆಲ್ಲ ತುಂಬಾನೇ ಪ್ರೀತಿಯಿಂದ ಸ್ವಾಗತಿಸ್ತಾರೆ ಅಂತ ಹೇಳ್ಬಿಟ್ಟು, ಆದ್ರೆ ನೀವ್ ನೋಡಿದ್ರೆ ನನ್ನ ಹೋಗು ಅಂತ ಇದೀರಾ ಅಂತ ನಿಕೋಲಸ್ ಮಾತಾಡ್ತಾ ಇರ್ತಾನೆ. ಆಗ ತಾತ ಹೇಳ್ತಾರೆ ಅಯ್ಯೋ ಗಾರ್ಡ್ಸ್ ಎಲ್ಲ ಬರ್ತಾ ಇದಾರೆ, ನಿನ್ನ ನೋಡಿದ್ರೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡೋಗಿ ಒಂದ್ ಸೈಡ್ ಅಲ್ಲಿ ನಿಲ್ಸ್ಕೊಂಡು ಹಂಗೆ ಬಚ್ಚಿಟ್ಕೊಂಡಿರ್ತಾರೆ. ಆಗ ಅಲ್ಲಿ ಲಿಟಲ್ ಕೀಪ್ ಅನ್ನೋ ಒಂದು ಚಿಕ್ಕ ಹುಡುಗಂದು ಫೋಟೋ ಹಾಕ್ಬಿಟ್ಟು ಕಾಣೆಯಾಗಿದ್ದಾನೆ ಅಂತ ಹಾಕಿರ್ತಾರೆ. ಇದನ್ನ ನೋಡ್ಬಿಟ್ಟು ಯಾರೇ ಚಿಕ್ಕ ಹುಡುಗ ಏನಕ್ಕೆ ಹಿಂಗ್ ಹಾಕಿದ್ದಾರೆ ಅಂತ ಹೇಳಿದಾಗ ಆ ತಾತ ಹೇಳ್ತಾರೆ ಇದೆಲ್ಲ ನಿನ್ಗೆ ಹೇಳಿದ್ರು ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಅಲ್ಲೊಂದು ಚಿಕ್ಕದಾಗಿ ಟೆಂಟ್ ತರ ಇರುತ್ತೆ, ಅದ್ರೊಳಗಡೆ ಹೊರಟೋಗ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಎಲ್ಲರೂ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ, ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಆಡ್ಕೊಂಡು, ಅಲ್ಲಿ ಅಷ್ಟೊಂದು ಸ್ವೀಟ್ಸ್ ಚಾಕ್ಲೇಟ್ಸ್ ಅಂತೆಲ್ಲ ಇರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ತಾತ ಹೇಳ್ತಾರೆ ಇದನ್ನೆಲ್ಲ ನಿನ್ ಕೈಲಿ ನಂಬಕ್ ಆಗ್ತಾ ಇಲ್ವಲ್ಲ, ಆದ್ರೆ ನಂಬಲೇಬೇಕು ಅಂತ ಹೇಳ್ತಾರೆ. ಎಲ್ಲರೂ ಅಷ್ಟು ಎಂಜಾಯ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಮಿನೇಚರ್ಸ್ ತರ ಸ್ವೀಟ್ಸ್ ಎಲ್ಲ ಮಾಡಿಟ್ಟಿರ್ತಾರಲ್ಲ, ಅದೆಲ್ಲ ಕರೆಕ್ಟ್ ಆಗಿ ಇಲ್ಲಿಗೆ ಸೂಟ್ ಆಗೋ ತರ ಇದೆ. ಅದಂತೂ ತುಂಬಾ ಖುಷಿ ಆಗ್ಬಿಟ್ಟಿರುತ್ತೆ. ಸರಿ ಇದೇನಿದು, ಯಾಕೆಲ್ಲ ಹಿಂಗ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಕ್ರಿಸ್ಮಸ್ ಅಪ್ಪ ಅಂತ ಹೇಳ್ತಾರೆ. ಏನೋ ಕ್ರಿಸ್ಮಸ್ ಹಂಗಂದ್ರೆ ಏನು ಅಂತ ಕೇಳಿದಾಗ ಈ ತಾತನೇ ಶಾಕ್ ಆಗ್ಬಿಡ್ತಾರೆ. ಏನೋ ಕ್ರಿಸ್ಮಸ್ ಅಂದ್ರೆ ನಿನ್ಗೇನು ಗೊತ್ತಿಲ್ವಾ ಅಂತ. ಅದಕ್ಕೆ ಆ ಹುಡುಗ ಇಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನನ್ನನ್ನ ನಮ್ಮಮ್ಮ ಕ್ರಿಸ್ಮಸ್ ಅಂತಾನೆ ಕರೀತಾ ಇದ್ರು ಅಂತ ಬೇರೆ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ ತಾತ ಕ್ರಿಸ್ಮಸ್ ಅಂದ್ರೆ ಒಂದು ದಿನ, ಆ ದಿನ ಎಲ್ಲರೂ ತುಂಬಾನೇ ಸಂತೋಷವಾಗಿರ್ತಾರೆ, ಎಲ್ಲರ ಹತ್ರ ನಂಬಿಕೆ ಅನ್ನೋ ಒಂದು ವಿಷಯ ಮಾತ್ರನೇ ತುಂಬಾ ಮುಖ್ಯವಾಗಿರುತ್ತೆ. ಎಲ್ಲರ ಹತ್ರ ನಗ್ನಗ್ತಾ ಮಾತಾಡ್ಕೊಂಡು, ಹಾಡಾಡ್ಕೊಂಡು, ಡ್ಯಾನ್ಸ್ ಆಡ್ಕೊಂಡು ತುಂಬಾನೇ ಸಂತೋಷದಿಂದ ಕಳೆಯೋ ದಿನಾನೇ ಕ್ರಿಸ್ಮಸ್. ಇಡೀ ವರ್ಷದಲ್ಲಿ ಒಂದು ದಿನ ಮಾತ್ರ ಎಲ್ಲರೂ ತುಂಬಾನೇ ಸಂತೋಷವಾಗಿರ್ಬೇಕು ಅಂತ ನಾವ್ ಯೋಚನೆ ಮಾಡ್ತೀವಿ. ಈ ತರ ಒಂದು ಸಂತೋಷನ ನಮ್ ಜೀವನದಿಂದ ಹೊರಗಡೆ ತಗೊಂಡೋಗೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ಚಿಕ್ಕ ಹುಡುಗಿ ಹಂಗೆ ಜೋರಾಗಿ ಮಾತಾಡ್ತಾಳೆ. ಆಗ ತಾತ ಹೇಳ್ತಾರೆ ಇರಮ್ಮ ಇರು, ಅವ್ನಿಗದೆಲ್ಲ ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು ಆ ತಾತ ಮಾತಾಡ್ತಾ ಇರ್ತಾರೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಂದ್ರೆ ಆ ಜಾಗಕ್ಕೆ ಯಾರೋ ಒಬ್ರು ಬಂದ್ಬಿಟ್ಟು ರೈಡ್ ಅಂತ ಕರೀತಾರೆ. ಏನಂತ ನೋಡಿದ್ರೆ ಅಲ್ಲಿರೋ ಗಾರ್ಡ್ಸ್ ಎಲ್ಲ ಬಂದ್ಬಿಟ್ರು ಅಂತ ಹೇಳಿ. ಅವಾಗ್ಲೇ ಈ ಎಲ್ಫಾರ್ಮ್ ಗೆ ಲೀಡರ್ ಒಬ್ಳು ಇರ್ತಾಳಲ್ಲ, ಅವಳು ಒಳಗಡೆ ಬರ್ತಾಳೆ. ಹಂಗೆ ಬಂದವಳು ಅಲ್ಲಿರೋರ್ನೆಲ್ಲ ನೋಡಿ ಹಂಗೆ ಬೈತಾ ಇರ್ತಾಳೆ. ಎಲ್ರು ಹೋಗ್ಬಿಟ್ಟು ಬಚ್ಚಿಟ್ಕೊಂಡಿರ್ತಾರೆ, ಹಂಗೆ ಕೆಳಗಡೆ ಬಗ್ಬಿಟ್ಟಿರ್ತಾರೆ. ಅವಳು ಹೇಳ್ತಾ ಇರ್ತಾಳೆ ನಾನ್ ಎಷ್ಟು ಸತಿ ನಿಮ್ಗೆ ಹೇಳಿ, ನಿಮ್ಮನ್ನೆಲ್ಲ ಕಾಪಾಡಕ್ಕೆ 2 ತಿಂಗಳಿಂದ ಕಷ್ಟ ಪಡ್ತಾ ಇದೀನಿ, ಏನೆಲ್ಲ ದಾರಿ ಹುಡುಕ್ತಾ ಇದೀನಿ ಗೊತ್ತಾ, ಆದ್ರೆ ನೀವ್ ಈ ತರ ಕ್ರಿಸ್ಮಸ್ ಅನ್ನೋ ಒಂದು ಸೆಲೆಬ್ರೇಷನ್ ನ ಮಾಡ್ತಾ ಇದೀರಾ. ಯಾಕಂದ್ರೆ ಇಲ್ಲಿರೋರು ಈ ತರ ಒಂದು ಸೆಲೆಬ್ರೇಷನ್ ಮಾಡ್ತಾ ಇರೋದು ಲೇಡಿ ಗೊತ್ತಿಲ್ಲದೆ ಮಾಡ್ತಾ ಇರ್ತಾರೆ, ಅದರಿಂದ ಲೇಡಿ ಈ ತರ ಎಲ್ಲ ಮಾತಾಡ್ತಾ ಇರೋದು. ಇವ್ರು ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ನಿಕೋಲಸ್ ನ ಕೂಡ ನೋಡ್ಬಿಡ್ತಾರೆ. ಯಾರೋ ನೀನು ಅಂತ ಹೇಳಿದಾಗ ಅವನು ಎದ್ದು ನಿಂತ್ಕೊಂಡು ನಾನೊಂದು ಹ್ಯೂಮನ್ ಅಂತ ಹೇಳ್ತಾನೆ. ಅದ್ ನನಗೆ ಗೊತ್ತಾಗ್ತಾ ಇದೆ, ಇಲ್ಲೆಂಗೋ ಬಂದೆ ಅಂತ ಹೇಳಿದಾಗ ಆ ತಾತ ಹೇಳ್ತಾರೆ ಈ ತರ ತಲೆ ಸುತ್ತಿ ಬಿದ್ಬಿಟ್ಟಿದ್ದ, ನಾನೇ ಸ್ಪಿಲ್ ಹಾಕಿ ಅವನ್ನ ಕಾಪಾಡಿ ಕರ್ಕೊಂಡ್ ಬಂದೆ ಅಂತ ಹೇಳ್ತಾರೆ. ಅಷ್ಟೇ ಸ್ಪಿಲ್ ಅಂದಿದ ತಕ್ಷಣ ಅವ್ರ ಕೋಪ ಬಂದ್ಬಿಡುತ್ತೆ. ಆ ತಾತನೇ ಹಂಗೆ ಮ್ಯಾಜಿಕ್ ಪವರ್ ನ ಯೂಸ್ ಮಾಡಿ ಗಾಳಿಯಲ್ಲಿ ತೇಲಕ್ ಬಿಟ್ಬಿಟ್ಟಿರ್ತಾರೆ. ಯಾವ್ದೇ ಒಂದು ಮನುಷ್ಯರು ಅಂದ್ರೆ ಯಾವ್ದೇ ಒಂದು ಹ್ಯೂಮನ್ ಇಲ್ಲಿಗ್ ಬರ್ಬಾರ್ದು ಅಂತ ಹೇಳಿದಿನ ಇಲ್ವಾ, ನನ್ ಮಾತು ಮೀರಿ ನೀವು ಇವ್ನ ಕರ್ಕೊಂಡ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಆ ತಾತನ ಬೈತಾ ಇರ್ತಾರೆ. ಅಷ್ಟೇ ಅಲ್ಲ, ಮ್ಯಾಜಿಕ್ ಸ್ಪಿಲ್ ಬೇರೆ ಹಾಕಿದ್ದೀರಾ ಅಂತ ಹೇಳಿದಾಗ ಆ ತಾತನು ಹೇಳ್ತಾರೆ ಹೌದಮ್ಮ ಮ್ಯಾಜಿಕ್ ಸ್ಪಿಲ್ ನ ಹಾಕದೆ, ನಮ್ಮ ಹತ್ರ ಇರೋ ಮಂತ್ರಶಕ್ತಿನ ಒಳ್ಳೆ ವಿಷಯಕ್ಕೆ ಯೂಸ್ ಮಾಡ್ಬೇಕಲ್ವಾ,
ಅಲ್ವಾ, ಅದನ್ನೇ ನಾನ್ ಮಾಡಿದ್ದು ಅಂತ ಹೇಳ್ಬಿಟ್ಟು ತುಂಬಾನೇ ಗರ್ವದಿಂದ ಹೇಳ್ಕೊಳ್ತಾರೆ. ಆದ್ರೆ ಅಮ್ಮ ನೋಡಿ ನಾವ್ ಯಾರಂತ ಹೇಳ್ಬಿಟ್ಟು ಹ್ಯೂಮನ್ಸ್ ಗೆಲ್ಲ ಗೊತ್ತಾಗ್ಬೇಕಾ, ಹೊರಗಡೆ ಇರೋ ಪ್ರಪಂಚಕ್ಕೆ ಗೊತ್ತಾಗ್ಬೇಕಾ, ಆತರ ನೀವ್ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ತುಂಬಾನೇ ಬೈತಾರೆ. ಆಗ ನಿಕೋಲಸ್ ಕೇಳ್ತಾನೆ, ಸರಿ ಫಸ್ಟ್ ನನ್ಗೆ ಏನಾಯ್ತು ಅಂತ ಹೇಳಿದ್ರೆ ತಾನೆ ನಾನು ಅರ್ಥ ಮಾಡ್ಕೊಳಕ್ಕೆ ಅಂತ ಹೇಳಿದಾಗ, ಏನು ಏನಾಯ್ತಾ, ಸ್ವಲ್ಪ ವರ್ಷಗಳ ಹಿಂದೆ ಯಾವ್ದೋ ಒಂದು ಹುಡುಗಿ ಬಂದ್ಲು, ಅವಳು ಬಂದಾಗ ಎಷ್ಟು ಸಂತೋಷವಾಗಿತ್ತು ಗೊತ್ತಾ, ಇದೇ ತರ ಯಾವ್ದೇ ಒಂದು ಹ್ಯೂಮನ್ ಒಳಗಡೆ ಬಂದ್ರು ನಾವು ಇದೇ ತರ ಟ್ರೀಟ್ ಮಾಡ್ಬೇಕು, ಅವ್ರನ್ನ ಸಂತೋಷವಾಗಿ ಇಟ್ಕೋಬೇಕು ಅಂತ ನೋಡಿದ್ವಿ. ಆದ್ರೆ ಈಗ 2 months ಬ್ಯಾಕ್ ಯಾವನೋ ಬಂದ, ಒಂದು ಗ್ಯಾಂಗ್ ಬಂದು ನಮ್ಮಲ್ಲಿರೋ ಒಂದು ಮಗುನ ಎತ್ಕೊಂಡು ಹೊಟ್ಟೋಯ್ತು, ನೋಡೋ ಅವ್ರ ಪೇರೆಂಟ್ಸ್ ಅಂತ ಹೇಳ್ಬಿಟ್ಟು ಇಬ್ಬರನ್ನ ಕರೆದು ತೋರಿಸ್ತಾರೆ. ಇವ್ರನ್ನ ನೋಡಕ್ ಇಂಡಿಯನ್ಸ್ ತರನೇ ಇದಾರಲ್ವಾ, ಇವ್ರ ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ, ಈ ತರ ಮನುಷ್ಯರನ್ನ ನಾವ್ ನಂಬೇಕಾ, ಒಳಗಡೆ ಬಿಡ್ಬೇಕಾ ಅಂತ ಹೇಳ್ಬಿಟ್ಟು ಹೇಳಿದಾಗ ನಿಕೋಲಸ್ ಹೇಳ್ತಾನೆ, ಏನು ನಮ್ಮಪ್ಪ ಬಂದ್ರ ಅಂತ, ಏನು ನಿಮ್ಮಪ್ಪ ಜೊತೆ ಸ್ವಲ್ಪ ಆಳುಗಳೆಲ್ಲ ಬಂದ್ರ ಅಂತ ಕೇಳಿದಾಗ ಹೌದು ಅಂತ ಹೇಳಿದ್ರೆ, ಹಂಗಾದ್ರೆ ಅದು ನಿಮ್ಮಪ್ಪನೇ ಹುಡುಗನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು ಅಂತ ಹೇಳ್ಬಿಟ್ಟು ನಿಕೋಲಸ್ ಹತ್ರ ತುಂಬಾನೇ ಕೋಪ ಪಡ್ತಾರೆ. ಆಗ ನಿಕೋಲಸ್ ಹೇಳ್ತಾನೆ, ಇಲ್ಲ ನಮ್ಮಪ್ಪ ಹತ್ರ ಮಾಡಿರೋದಿಲ್ಲ, ನನ್ಗೊಂದೇ ಒಂದು ಚಾನ್ಸ್ ಕೊಡಿ, ನಾನ್ ನಿಮ್ ಹುಡುಗನ ಕರ್ಕೊಂಡ್ ನಿಲ್ಸ್ತೀನಿ ಅಂತ ಅವ್ನು ಎಷ್ಟೋ ಹೇಳಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವ್ರು ನಂಬೋ ತರನೇ ಇಲ್ಲ, ಇವ್ನ್ಗೆ ನಾವು ಪನಿಷ್ಮೆಂಟ್ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಅವನ ಟವರ್ ಕರ್ಕೊಂಡು ಹೋಗಿ ಅಂತ ಹೇಳಿ ಟವರ್ಗೆ ಕಳಿಸ್ಬಿಡ್ತಾರೆ. ಹೋಗ್ತಾ ದಾರಿಯಲ್ಲಿ ಆ ಇಲಿ ಕೇಳ್ತಾನೆ ಇರುತ್ತೆ, ಟವರ್ ಅಂದ್ರೆ ಏನೋ ಎಲ್ಗೋ ಕರ್ಕೊಂಡು ಹೋಗ್ತಾ ಇದಾರೆ ಅಂದಾಗ ಮೋಸ್ಟ್ಲಿ ಅದು ಪನಿಷ್ಮೆಂಟ್ ಕೊಡೋ ಜಾಗ ಅಂತ ಕಾಣಿಸುತ್ತೆ, ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗು ಅಂತ ಹೇಳಿದ್ರೆ, ಆದ್ರೂ ಇಲ್ಲಿ ಅವನ ಜೊತೆನೆ ಇರುತ್ತೆ. ಈಗ ನಿಕೋಲಸ್ ನ ಕರ್ಕೊಂಡು ಹೋಗ್ಬಿಟ್ಟು ಯಾವ್ದೋ ಒಂದು ಟವರ್ ಅನ್ನೋ ಜಾಗದಲ್ಲಿ ಹಾಕ್ಬಿಡ್ತಾರೆ. ಅವ್ನ ಹಂಗೆ ಕೂಗ್ತಾನೆ ಇರ್ತಾನೆ, ದಯವಿಟ್ಟು ನನ್ನ ಬಿಡಿ, ನಮ್ಮಪ್ಪ ಅಂತವ್ರಲ್ಲ, ಅವ್ರ ಹತ್ರ ಕೆಲಸ ಮಾಡಿರಲ್ಲ ಅಂತ ಕಿರ್ಸ್ತಾ ಇರ್ತಾನೆ. ಆಗ ಅಲ್ಲಿರೋ ಒಂದು ಹುಡುಗಿ ಮಾತಾಡಿಸ್ತಾಳೆ, ಏನಪ್ಪಾ ಯಾಕಂಗ್ ಕಿರ್ಸ್ತಾ ಇದೀಯಾ, ನಿಧಾನಕ್ ಮಾತಾಡು ಅಂತ ಹೇಳ್ತಾರೆ. ನೀನ್ ಯಾರು ಅಂತ ಕೇಳಿದಾಗ ಆ ಹುಡುಗಿ ಹಂಗೆ ಹಾರ್ಕೊಂಬಂದ್ ನಿಂತ್ಕೊಳ್ತಾಳೆ. ಇವಳು ಒಂದು ಎಲ್ಫೆ, ಆದ್ರೆ ಒಂದು ಫೇರಿ ತರ, ಇವಳಿಗೆ ರೆಕ್ಕೆ ಎಲ್ಲ ಇರುತ್ತೆ. ನನ್ನ ಹೆಸರು ಟ್ರೂತ್ ಪಿಕ್ಸಿ ಅಂತ ಹೇಳ್ತಾಳೆ. ಇವಳು ಹೆಸರೇ ಟ್ರೂತ್ ಅಂತ, ಹೆಸರಲ್ಲೇ ಗೊತ್ತಾಗುತ್ತೆ ಇವಳು ನಿಜ ಮಾತ್ರನೇ ಹೇಳೋದು, ಸುಳ್ಳೇನು ಹೇಳಲ್ಲ ಅಂತ ಹೇಳ್ಬಿಟ್ಟು. ಏನು ಟ್ರೂತಾ, ಆತರ ಕೂಡ ಹೆಸರಿಟ್ಕೊಳ್ತಾರ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ನಾನ್ ನಿಜ ಮಾತ್ರನೇ ಹೇಳೋದು, ಸುಳ್ಳೆಲ್ಲ ಹೇಳೋದಿಲ್ಲ, ಅಷ್ಟೇ ಅಲ್ಲ ನನ್ ಕೈಲಿ ಒಬ್ಬರ ತಲೆನ ಬ್ಲಾಸ್ಟ್ ಮಾಡಕ್ಕಾಗುತ್ತೆ ಗೊತ್ತಾ ಅಂತ ಹೇಳ್ತಾಳೆ. ಹೌದಾ ಹೆಂಗೆ ಅಂತ ಕೇಳಿದಾಗ, ನನ್ನ ಹತ್ರ ಒಂದು ಮ್ಯಾಜಿಕ್ ಲೀಫ್ ಇದೆ, ಅದನ್ನ ಅವ್ರ ಬಾಯಲ್ಲಿ ಹಾಕಿದ್ರೆ ಸ್ವಲ್ಪ ಹೊತ್ತಲ್ಲೇ ಅವ್ರ ತಲೆ ಬ್ಲಾಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಳ್ಳೋ ನಮ್ ಹೀರೋಗ್ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಆಮೇಲೆ ಟ್ರೂತ್ ಫೇರಿ ಕಂಡಿಡಿಯೋದು, ಏಯ್ ನೀನ್ ಹ್ಯೂಮನ್ ನೀವೇನಾ ಆ ಲಿಟಲ್ ಕಿಪ್ ನ ಕಿಡ್ನಾಪ್ ಮಾಡಿದ್ದು ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ನಾನಲ್ಲ, ನಾನು ಕಿಡ್ನಾಪ್ ಮಾಡಿಲ್ಲ, ನಮ್ಮಪ್ಪನು ಕಿಡ್ನಾಪ್ ಮಾಡಿಲ್ಲ, ಆದ್ರೂ ಅವ್ಳು ನಂಬೋ ತರ ಇಲ್ಲ, ನಿಜ ಮಾತ್ರ ಹೇಳ್ಬೇಕು ತಮ್ಮ, ಸುಳ್ಳೆಲ್ಲ ಹೇಳ್ಬಾರ್ದು ಅಂತ ಹೇಳ್ತಾರೆ. ಆದ್ರೂ ಅವ್ನು ಇಲ್ಲ ನಾವಲ್ಲ ಅಂತ ಹೇಳ್ಬಿಟ್ಟು ಎಷ್ಟೇ ಹೇಳಿದ್ರು ಇವಳು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕೈಲೇನೋ ಒಂದು ತೋರಿಸ್ಬಿಟ್ಟು ಇದನ್ನ ಎಳಿ ಅಂತ ಹೇಳ್ತಾರೆ. ಎಳ್ದಿದ ತಕ್ಷಣ ಹಂಗೆ ಕಲರ್ಫುಲ್ ಆಗಿ ಪಟಾಕಿ ತರ ಸೌಂಡ್ ಬರುತ್ತೆ. ಏನಿದು ಅಂತ ಕೇಳಿದಾಗ, ಏನಾ ಸ್ವಲ್ಪ ಹೊತ್ತಲ್ಲಿ ನಿಂಗೆ ಗೊತ್ತಾಗುತ್ತೆ, ಹಿಂದೆ ತಿರುಗ್ ನೋಡ್ತಮ್ಮ ಅಂತ ಹೇಳ್ತಾಳೆ. ಅಷ್ಟೇ ಅವ್ನು ಹಿಂದೆ ತಿರುಗ್ ನೋಡಿದ್ರೆ ಒಂದು ದೊಡ್ಡದಾಗಿರೋ ಟ್ರಾಲ, ಅಷ್ಟೇ ಇವ್ನು ಹಂಗೆ ಹಿಡಿದು ಬಾಯಲ್ಲಿ ಹಾಕೊಳಕ್ಕೆ ಟ್ರೈ ಮಾಡುತ್ತೆ. ಇವ್ನು ತುಂಬಾನೇ ಕಿರ್ಚ್ತಾನೆ, ಪ್ಲೀಸ್ ನನ್ನ ಕಾಪಾಡು ಅಂತ ಹೇಳ್ಬಿಟ್ಟು. ಅಯ್ಯಯ್ಯೋ ಚಿಕ್ಕ ಹುಡುಗ ನನ್ನ ಕಾಪಾಡು ಅಂತ ಕೇಳ್ಬಿಟ್ನೆ, ಇದಕ್ ಮೇಲೆ ನಾನು ಸೈಲೆಂಟ್ ಆಗಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ನಾನು ಹೆಂಗ್ ಕಾಪಾಡೋದು ಅಂತ ಕೇಳಿದಾಗ, ನಿನ್ನ ಹತ್ರ ಇದೆಲ್ಲ ಎಲೆ, ಅದನ್ನ ಯೂಸ್ ಮಾಡಿ ನನ್ನ ಕಾಪಾಡು ಅಂತಾನೆ. ಆದ್ರೆ ಅವಳು ನನ್ನ ಹತ್ರ ಇರೋದೇ ಒಂದೇ ಎಲೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವಳೆ ಹತ್ರ ಹೋಗಿ ಎಲೆನ ನಿಕೋಲಸ್ ಕೈಗೆ ಅಂದಿಸ್ತಾಳೆ. ಅವನು ಅದನ್ನ ಆ ಟ್ರಾಲ್ ಬೈಗೆ ಹಾಕ್ಬಿಡ್ತಾನೆ. ಅಷ್ಟೇ ಕೆಳಗಡೆ ಇಳಿದ್ಮೇಲೆ ಆ ಟ್ರೂತ್ ಫೇರಿ ನಿಕೋಲಸ್ ಕೈನ ಇಟ್ಕೊಂಡಿರ್ತಾಳೆ. ಅವಳ ಹತ್ರ ಇಟ್ಕೊಂಡಿರ್ಬೇಕಾದ್ರೆ ಅವನಲ್ಲಿ ಏನೋ ಲೈಟ್ ಆಗಿ ಮ್ಯಾಜಿಕ್ ಬರೋ ತರ ಅನ್ಸುತ್ತೆ. ಇನ್ ಸ್ವಲ್ಪ ಹೊತ್ತಲ್ಲೇ ಆ ಟ್ರೋಲ್ ಕೂಡ ಕೆಳಗಡೆ ಬೀಳುತ್ತಲ್ಲ, ಮುಖ ಹಂಗೆ ದಪ್ಪಾಗಿ ಊದ್ಕೊಳ್ತಾ ಇರುತ್ತೆ. ರೆಡಿ ಆಗಿರು ಅಂತ ಹೇಳ್ಬಿಟ್ಟು ಹಂಗೆ ಡಮ್ ಅಂತ ಬ್ಲಾಸ್ಟ್ ಆಗುತ್ತೆ. ಇವ್ರು ಹಂಗೆ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇರ್ತಾರೆ. ನೀನ್ ಈ ತರ ಹಾರ್ತಿ ಅಂತ ಅನ್ಕೊಂಡೇ ಇರ್ಲಿಲ್ವಲ್ಲ ಅಂದಾಗ, ಹೌದೌದು ನಾನು ಅನ್ಕೊಂಡೇ ಇರ್ಲಿಲ್ಲ, ತುಂಬಾ ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಈಗ ಹಂಗೆ ಇವರೆಲ್ಲ ಹೋಗ್ಬಿಟ್ಟು ಒಂದು ಬಿಲ್ಡಿಂಗ್ ಹತ್ರ ನಿಂತ್ಕೊಳ್ತಾರೆ. ಇವ್ರನ್ನ ಹುಡ್ಕೊಂಡು ಆಳ್ಗಳು ಬಂದ್ಬಿಡ್ತಾರೆ. ಇದ್ರ ಅವ್ನು ತಪ್ಪಿಸ್ಕೊಂಡ್ಬಿಟ್ಟ ಅಂತ ಹೇಳ್ಬಿಟ್ಟು ಎಲ್ಲೋದವನು ಅಂತ ಹುಡ್ಕೊಂಡ್ ಬರ್ತಾ ಇದ್ರೆ, ಇವಳು ಬರೀ ನಿಜ ಮಾತ್ರ ತಾನೇ ಹೇಳೋದು, ಹಲೋ ನಾವ್ ಇಲ್ಲಿದೀವಿ ಅಂತ ಕೈ ಬೇರೆ ತೋರಿಸ್ಬಿಡ್ತಾಳೆ. ಇದನ್ನ ನೋಡಿದ್ಮೇಲೆ ನಿಕೋಲಸ್ ಅಯ್ಯೋ ಬಾಮ್ಮ ನನ್ ಜೊತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಒಂದು ಕ್ಲಾಸ್ ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲಿ ಕ್ಲಾಸ್ ಟೀಚರ್ ಕೂಡ ಹ್ಯೂಮನ್ಸ್ ನ ನಂಬಾರ್ದು, ಅವ್ರು ನಮ್ಮ ಹತ್ರ ಬಂದ್ರೆ ನಮ್ಮನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ, ನಮ್ಮನ್ನ ಸಾಯಿಸ್ಬಿಡ್ತಾರೆ ಅಂತಾನೆ ಕ್ಲಾಸ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಇವನು ಬಂದಿದ್ ನೋಡಿದ ತಕ್ಷಣ ಅವ್ನ ಮೇಲೆ ತುಂಬಾನೇ ಕೋಪ ಪಡ್ತಾಳೆ. ಆಗ ನಿಕೋಲಸ್ ಹೇಳ್ತಾನೆ, ದಯವಿಟ್ಟು ನಾನು ಅದನ್ನ ಮಾಡಿಲ್ಲ, ನನ್ನ ನಂಬಿ, ನಮ್ಮ ಅಪ್ಪನೂ ಹತ್ರ ಮಾಡಿರೋದಿಲ್ಲ, ನನಗೆ ಒಂದೇ ಒಂದ್ ಚಾನ್ಸ್ ಕೊಡಿ, ನಾನು ಆ ಲಿಟಲ್ ಕಿಪ್ ನ ನಿಮ್ ಹತ್ರ ತಂದ್ ಕೊಡ್ತೀನಿ, ನೀವ್ ನನ್ಗೆ ಹೆಲ್ಪ್ ಮಾಡಿ ಅಂತ ತುಂಬಾನೇ ಕೇಳ್ತಾನೆ. ಆಕ್ಚುಲಿ ಇಲ್ಲಿ ಇದಾರಲ್ಲ ಇವ್ರಿಗೂ ತುಂಬಾನೇ ಇಷ್ಟ, ಇಲ್ಲಿ ಎಲ್ಲವಾಗೂ ಹ್ಯಾಪಿನೆಸ್ ಇರ್ಬೇಕು, ಎಲ್ಲರೂ ಸಂತೋಷದಿಂದ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ. ಆದ್ರೆ ಈಗ ರಾಣಿ ತಂದಿರೋ ರೂಲ್ಸ್ ಎಲ್ಲ ಇವ್ರಿಗೆ ಇಷ್ಟ ಆಗೋದಿಲ್ಲ. ಅದರಿಂದಾನೇ ಇವರು ಆ ಲಿಟಲ್ ಕಿಪ್ ಬಂದ್ರೆ ನಾವು ಮತ್ತೆ ಇಲ್ಲೆಲ್ಲ ಸಂತೋಷವಾಗಿರ್ಬೋದು ಅಂತ ಹೇಳಿ ಇವ್ರಿಗೆ ಹೆಲ್ಪ್ ಮಾಡಕ್ಕೆ ಒಪ್ಕೊಳ್ತಾರೆ. ಕೆಳಗಡೆ ಒಂದು ಡೋರ್ ತರ ಇರುತ್ತೆ, ಅದನ್ನ ಓಪನ್ ಮಾಡ್ಬಿಟ್ಟು ಹೋಗಿ ಇದ್ರೊಳಗಡೆ ಹೋಗಿ ಅಂತ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಅವರು ಹೆಂಗೋ ಅಲ್ಲಿಂದ ಹೊರಗಡೆ ಬರ್ತಾರೆ. ಅವ್ರ ಪಕ್ಕದಲ್ಲೇ ರೇಂಡಿಯರ್ ಕೂಡ ಇರುತ್ತೆ, ಅದ್ರ ಮೇಲೆ ಹತ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿ ನಂಗೆ ಸ್ಪೀಡ್ ಆಗಿ ಹೋಗ್ತಾರೆ. ಆದ್ರೆ ಎಲ್ಲಾ ಕಡೆಯಿಂದ ಅವ್ರನ್ನ ಕವರ್ ಅಪ್ ಮಾಡ್ಬಿಡ್ತಾರೆ. ಈಗ ಇಲ್ಲಿಂದ ಹೆಂಗಪ್ಪ ಇವ್ರು ತಪ್ಪಿಸ್ಕೊಳ್ತಾರೆ ಅಂತ ನೋಡಿದ್ರೆ ಕತೆ ಇಲ್ಲಿಗೆ ಒಂದ್ 2 ಸೆಕೆಂಡ್ ಸ್ಟಾಪ್ ಆಗುತ್ತೆ. ಆಗ ಅಲ್ಲಿರೋ ಹುಡುಗಿ ಹೇಳ್ತಾಳೆ, ಅಜ್ಜಿ ನೀವ್ ಈ ಕತೆನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಆದ್ರೆ ತುಂಬಾ ಲ್ಯಾಗ್ ಮಾಡ್ಬೇಡಿ, ನಮ್ಗೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಮಾತ್ರ ಹೇಳಿ ಅಂದಾಗ ಅಜ್ಜಿ ಹೇಳ್ತಾರೆ, ಆತರ ಕತೆನ ಅರ್ಧದಲ್ಲೇ ಸ್ಟಾಪ್ ಮಾಡ್ಬಿಟ್ಟು ಲಾಸ್ಟ್ ಹೇಳ್ಬಿಟ್ರೆ ಅದ್ರಲ್ಲಿ ಇಂಟ್ರೆಸ್ಟ್ ಏನಿರುತ್ತೆ, ಪೂರ್ತಿ ಕೇಳಿ ಅಂತ ಹೇಳ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇವ್ರನ್ನೆಲ್ಲ ತರ ರೌಂಡ್ ಅಪ್ ಮಾಡಿದ್ಮೇಲೆ ನಿಕೋಲಸ್ ಮತ್ತೆ ಆ ಫ್ಯಾರಿ ಹುಡುಗಿ ಹೆಂಗಿಲ್ಲಿಂದ ತಪ್ಪಿಸ್ಕೊಳ್ತಾರೆ ಅಂತ ನೋಡಿದ್ರೆ, ಫ್ಯಾರಿ ಹುಡುಗಿ ಕೈಯಲ್ಲಿ ಒಂದು ಪಟಾಕಿ ತರ ಇಟ್ಕೊಂಡಿರ್ತಾಳೆ. ಅದನ್ನ ಹಂಗೆ ಬಿಚ್ಬಿಟ್ಟು ಮೇಲೆ ಹಾಕ್ತಾಳೆ. ನೋಡಿ ಎಲ್ಲಾ ಕಡೆನೂ ಪಟ ಅಂತ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾರೆ. ಆ ಗ್ಯಾಪ್ ನ ಯೂಸ್ ಮಾಡ್ಬಿಟ್ಟು ಈ ಎಲ್ಫಾಮ್ ಒಳಗಡೆ ಅಂದ್ರೆ ಈ ವಿಲೇಜ್ ಒಳಗಡೆ ಬರೋದಕ್ಕೆ ದೊಡ್ಡ ಗೇಟ್ ತರ ಇರುತ್ತೆ, ಅದರಿಂದ ಒಳಗಡೆ ಹೋದ್ರೆ ಸಾಕು ಅಂತ ಹೇಳ್ಬಿಟ್ಟು ಅದರಿಂದ ಹಂಗೆ ತಪ್ಪಿಸ್ಕೊಂಡು ಹೋಗ್ತಾರೆ. ಆದ್ರೆ ಗೇಟ್ ವರ್ಗೂ ಬಂದ್ಮೇಲೆ ಇವ್ರನ್ನ ಫಾಲೋ ಮಾಡ್ಕೊಂಡ್ ಬರೋರು ಗೇಟ್ ಇಂದ ಹೊರಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಆ ಫೇರಿ ಹತ್ರ ಇನ್ನೊಂದು
ಪಟಾಕಿ ಇರುತ್ತೆ, ಇದೇ ನನ್ನ ಹತ್ರ ಇರೋ ಲಾಸ್ಟ್ ಪಟಾಕಿ ಅಂತ ಹೇಳ್ಬಿಟ್ಟು ಅವಳು ಅದನ್ನ ಅಲ್ಲಿ ಇಟ್ಬಿಟ್ಟು ನೀನ್ ಹೋಗು ಅಂತ ಹೇಳ್ಬಿಟ್ಟು ಅವಳಲ್ಲೇ ಇರ್ತಾಳೆ. ನಿಕೋಲಸ್ ನಮ್ಮ ಹತ್ರ ಕಾಪಾಡಿ ಅಲ್ಲಿಂದ ಹೊರಗಡೆ ಕಳ್ಸಿಕೊಡ್ತಾಳೆ. ನಿಕೋಲಸ್ ಅಲ್ಲಿಂದ ಹೋಗ್ತಾನೆ. ಅವ್ನ್ ಮೈಂಡಲ್ಲಿ ನೋಡ್ತಾ ಇರೋದೆಲ್ಲ ಒಂದೇ, ಈ ಎಲ್ಫಾಮ್ ಅಲ್ಲಿ ಇರೋ ವಿಲೇಜ್ ಅವರೆಲ್ಲ ಹ್ಯೂಮನ್ಸ್ ಎಲ್ಲ ತುಂಬಾ ಕೆಟ್ಟವರು, ಅದ್ರಲ್ಲ ಹುಡುಗನ್ನ ನಮ್ಮ ಅಪ್ಪನೇ ಕಿಡ್ನಾಪ್ ಮಾಡಿರೋದು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ನಾನು ಫಸ್ಟ್ ನಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಕಂಡಿಡಿಬೇಕು, ಆಮೇಲೆ ಆ ಚಿಕ್ಕ ಹುಡುಗ ಕೀಪ್ ಎಲ್ಲಿದ್ದಾನೆ ಅಂತ ಕಂಡಿಡಿಬೇಕು, ಅದಾದ್ಮೇಲೆ ಆ ಚಿಕ್ಕ ಹುಡುಗನ್ನ ಈ ಎಲ್ಫಾಮ್ ಅಲ್ಲಿ ಕರ್ಕೊಂಬಂದ್ ನಿಲ್ಸ್ಬೇಕು, ಅವಾಗೆ ನಮ್ಮ ಮೇಲೆಲ್ಲ ನಂಬಿಕೆ ಬರೋದು ಅಂತ ಹೇಳ್ಬಿಟ್ಟು ಈಗ ಇನ್ನಷ್ಟು ಒಂದ್ ಪ್ರಯಾಣ ಜವಾಬ್ದಾರಿಯಾಗಿ ಸಾಗುತ್ತೆ. ಹಂಗೆ ಹೋಗ್ತಾ ಇರ್ತಾನೆ. ಹಾಗಂಗೆ ನೈಟ್ ಆಗಿರುತ್ತೆ. ನೋಡಿದ್ರೆ ಸೆಂಟರ್ ಕಾಡಲ್ಲಿ ಒಂದು ಚಿಕ್ಕ ಗೂಡ್ ತರ ಮಾಡ್ಬಿಟ್ಟು ಆ ಗೂಡ್ ಒಳಗಡೆ ಚಿಕ್ಕ ಹುಡುಗ ಇರ್ತಾನೆ. ಯಾರ್ ನಿನ್ಗೆ ಹಿಂಗ್ ಮಾಡಿದ್ದು ಅಂತ ಹೇಳ್ಬಿಟ್ಟು ನಿಕೋಲಸ್ ಹೋಗಿ ಮಾತಾಡಿಸ್ತಾನೆ. ಆಗ ಹುಡ್ಗಂಗೆ ಕಡೆ ಕೈ ತೋರಿಸ್ತಾನೆ. ಯಾರಂತ ನೋಡಿದ್ರೆ ಇವ್ರ ಅಪ್ಪ ಅವ್ರ ಗ್ಯಾಂಗೆ ಎಲ್ಲರೂ ಅಲ್ಲಿ ಕೂತಿರ್ತಾರೆ. ಇವನು ಅವ್ರ ಹತ್ರ ಹೋಗ್ಬೇಕು ಅಂತ ಹೋಗ್ತಾನೆ. ಆಗ ಹಿಂದ್ಗಡೆಯಿಂದ ಒಬ್ರು ಇವನು ನಿಕೋಲಸ್ ಅಂತ ಗೊತ್ತಿಲ್ದ ಅವ್ನ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ಅವ್ರ ಅಪ್ಪ ನೋಡ್ಬಿಡ್ತಾರೆ. ಓಡ್ ಬಂದ ಅವನ ನಂಗೆ ಹಗ್ ಮಾಡ್ಕೊಂಡು ನಿಕೋಲಸ್ ನೀನ್ ಯಾವಾಗ ಬಂದೆ ಇಲ್ಲಿ, ನೀನೇನಕ್ ಬಂದೆ ಇಲ್ಲಿ ಅಂತ ಹೇಳ್ಬಿಟ್ಟು ತುಂಬಾನೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆಗ ನಿಕೋಲಸ್ ಕೇಳ್ತಾನೆ, ಅಪ್ಪ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ರಾಜ ಕೇಳಿದ್ದು ಅವ್ರಿಗೆ ನಗು ಬೇಕು, ಸಂತೋಷ ಬೇಕು, ಒಂದು ಹೋಪ್ ಬೇಕು ಅಂತ, ಅದಕ್ ನೀವ್ ಈ ತರ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಿಕೋಲಸ್ ಅವ್ರ ಅಪ್ಪ ಕೂಡ ಹೇಳ್ತಾರೆ, ನೋಡು ನಿನ್ಗೆ ಈ ವಿಷಯ ಎಲ್ಲ ಗೊತ್ತಾಗೋದಿಲ್ಲ ಅಂದಾಗ, ಅಪ್ಪ ಇದ್ರಲ್ಲಿ ಗೊತ್ತಾಗಕ್ ಏನಿದೆ, ಅವ್ನ್ ಚಿಕ್ಕ ಹುಡುಗ, ಅವ್ರ ಫ್ಯಾಮಿಲಿನ ಬಿಟ್ಟು ಈ ತರ ಕರ್ಕೊಂಡ್ ಬಂದಿದ್ದೀರಲ್ಲ, ನೀವ್ ಇದೇನ ನನಗ್ ಚಿಕ್ಕವಾಗಿಂದ ಹೇಳ್ಕೊಟ್ಟಿದ್ದು, ನಂಬಿಕೆ ಇಡ್ಬೇಕು, ಪ್ರೀತಿ ಇರ್ಬೇಕು ಅಂತ ಹೇಳಿದ್ರಲ್ಲಪ್ಪ, ದುಡ್ಡಿಗಿಂತ ಪ್ರೀತಿ ದೊಡ್ಡದಲ್ವಾ, ನೀವೇನೀಗ ದುಡ್ಡೇ ದೊಡ್ಡದು ಅಂತ ಹೇಳ್ತಾ ಇದ್ದೀರಾ, ನನಗ್ ನೀವ್ ಇದೇನ ಹೇಳ್ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಕೇಳಿದ ತಕ್ಷಣ ಅವ್ರ ಅಪ್ಪಗ್ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅದಾದ್ಮೇಲೆ ಹಂಗೆ ನಿಕೋಲಸ್ ಚಿಕ್ಕ ಹುಡುಗನ್ ಗೂಡನ್ನ ತೆಗಿಯಕ್ಕೆ ಹೋಗ್ತಾನೆ. ಅದನ್ನ ನೋಡ್ಬಿಟ್ಟು ಅಲ್ಲಿರೋರೆಲ್ಲ ನಿಕೋಲಸ್ ನ ಅಟ್ಯಾಕ್ ಮಾಡಕ್ಕೆ ನೋಡ್ತಾರೆ. ಆಗ ನಿಕೋಲಸ್ ಅವ್ರ ಅಪ್ಪನೇ ಅಡ್ಡ ಬಂದು, ನೋಡಿ ಚಿಕ್ಕ ಹುಡುಗ ಏನೋ ಗೊತ್ತಿಲ್ದೆ ಮಾಡ್ಬಿಟ್ಟ, ಬೇಕಂದ್ರೆ ಇವ್ನ ಕಟ್ಟಾಕ್ ಬಿಡಿ ಅಂತ ಹೇಳ್ತಾರೆ. ಅದೇ ತರ ನಿಕೋಲಸ್ ನ ಕೂಡ ಕಟ್ಟಾಕ್ ಬಿಡ್ತಾರೆ. ಈಗ ನಿಕೋಲಸ್ ಹಂಗೆ ಕುತ್ಕೊಂಡು ತುಂಬಾನೇ ಬೇಜಾರಲ್ಲಿ ಇರ್ತಾನೆ. ಅವ್ರಿಗೆ ನಾನು ಕೊಟ್ಟಿದ್ ಮಾತ್ ಮೀರ್ತಾ ಇದೀನಾ, ನಾನು ಈ ಚಿಕ್ಕ ಹುಡುಗನ ಕಾಪಾಡಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ, ಬಟ್ ಅದ್ ನನ್ ಕೈಲಿ ಆಗ್ತಾ ಇಲ್ವೇ ಅಂತ ತುಂಬಾನೇ ಫೀಲ್ ಮಾಡ್ಕೊಳ್ತಾನೆ. ಅದೇ ಟೈಮಲ್ಲಿ ಅವರಪ್ಪ ಅರ್ಧ ರಾತ್ರಿ ಎದ್ ಬಂದು ಇವ್ನ ಕೈಯಲ್ಲಿರೋ ಕಟ್ಟೆಲ್ಲ ಬಿಚ್ಬಿಟ್ಟು, ಹೋಗು ಆ ಚಿಕ್ಕ ಹುಡುಗನ ಕರ್ಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗು, ಅವರೆಲ್ಲ ಎದ್ರೆ ನಿನ್ನ ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರೇ ರೇಂಡಿಯರ್ನೆಲ್ಲ ರೆಡಿ ಮಾಡ್ಬಿಟ್ಟು ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಒಂದು ಬಾಣ ಬಂದು ಬೀಳುತ್ತಾ ಅವರೆಲ್ಲ ಎದ್ಬಿಟ್ಟಿರ್ತಾರೆ. ಫಸ್ಟ್ ಇವ್ನನ್ನ ಹೊಡೀರಿ ಅಂತ ಹೇಳ್ಬಿಟ್ಟು ನಿಕೋಲಸ್ ಅವ್ರ ಅಪ್ಪನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಸಡನ್ ಆಗಿ ಇವ್ರಂಗೆ ರೇಂಡಿಯರ್ ಹತ್ಕೊಳ್ತಾರೆ. ಹಂಗೆ ಸ್ಲೈಡ್ ಮಾಡ್ಕೊಂಡು ಹೋಗ್ತಾರಲ್ಲ, ವುಡ್ ಅಲ್ಲಿ ಮಾಡಿರ್ತಾರಲ್ಲ, ಆತರ ಒಂದ್ ಇರುತ್ತೆ, ಅದ್ರಲ್ಲಿ ನಿಕೋಲಸ್ ಅವ್ರ ಅಪ್ಪ ಹತ್ಕೊಳ್ತಾರೆ. ಅದನ್ನ ಹಂಗೆ ಹಗ್ಗ ಇಟ್ಕೊಳ್ತಾರೆ. ಈ ಕಡೆ ರೇಂಡಿಯರ್ ಓಡೋಗ್ತಾ ಇರುತ್ತೆ. ಆದ್ರೆ ಇವ್ರು ಬಿಡದೆ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಬಾಣ ಎಲ್ಲ ಬಿಡ್ತಾ ಇರ್ತಾರೆ. ಆಗ ನಿಕೋಲಸ್ ಅವ್ರ ಅಪ್ಪ ಬೇಗ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಈಗ ನಿಕೋಲಸ್ ತುಂಬಾನೇ ನಂಬಿ ಆ ರೇಂಡಿಯರ್ ಮೇಲೆ ಕೈ ಇಟ್ಬಿಟ್ಟು, ನಾನ್ ನಿನ್ನ ನಂಬ್ತಾ ಇದೀನಿ, ನಿನ್ ಕೈಲಿ ಆದಷ್ಟು ಸ್ಪೀಡ್ ಆಗಿ ನೀನ್ ಓಡ್ತೀಯ ಅಂತ ನಾನ್ ನಂಬ್ತಾ ಇದೀನಿ ಅಂತ ಹೇಳ್ಬಿಟ್ಟು ಇಡ್ತಾನೆ. ನೋಡಿ ಇದ್ರ ಮೇಲೆ ಮ್ಯಾಜಿಕ್ ಏನಾದ್ರು ಹಾಕದ್ನ ಏನು ಅಂತ ಗೊತ್ತಿಲ್ಲ. ಈಗ ರೇಂಡಿಯರ್ ಹಂಗೆ ಆಕಾಶದಲ್ಲಿ ಹಾರಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತಾ. ಅಷ್ಟೇ ಫುಲ್ ಖುಷಿ ಆಗ್ಬಿಡ್ತಾನೆ. ಬಟ್ ರೇಂಡಿಯರ್ ಸ್ವಲ್ಪ ಹೊತ್ತಿಗೆ ಕೆಳಗಡೆ ಬಂದ್ಬಿಡುತ್ತೆ. ಮತ್ತೆ ಹಾರಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಆದ್ರೆ ಆಗಲ್ಲ. ಯಾಕಂದ್ರೆ ಹಿಂದ್ಗಡೆ ಅವ್ರ ಅಪ್ಪ ಇರ್ತಾರಲ್ಲ, ಅದು ಬಂದು ತುಂಬಾನೇ ವೇಟ್ ಆಗಿರೋದ್ರಿಂದ. ಈಗ ಹಂಗೆ ಆಲ್ಮೋಸ್ಟ್ ಡೆಡ್ ಎಂಡ್ ಗೆ ಬರ್ತಾ ಇರ್ತಾರೆ. ಇಲ್ಲಿಂದ ರೇಂಡಿಯರ್ ಹಾರಕ್ಕೆ ಆಗ್ತಾ ಇಲ್ಲ. ಆಗ ಅವ್ರ ಅಪ್ಪ ಹೇಳ್ತಾರೆ, ನನ್ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ನೀನ್ ಇಲ್ಲಿಂದ ಹೋಗು ಅಂತ ಹೇಳ್ಬಿಟ್ಟು ಫೈನಲ್ ಅಲ್ಲಿ ಅವ್ರ ಹಗ್ಗನ ಬಿಟ್ಬಿಡ್ತಾರೆ. ಹಂಗೆ ಅವ್ರ ಇದ್ದಿದ್ದ ಐಸ್ಲ್ಯಾಂಡ್ ಕೂಡ ಒಡೆದು ಹಂಗೆ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಈ ಕಡೆ ಇವ್ರ ಹಂಗೆ ರೇಂಡಿಯರ್ ಹಾರ್ಕೊಂಡೇ ಹೋಗ್ತಾ ಇರ್ತಾರೆ. ನಿಕೋಲಸ್ಗಂತೂ ತುಂಬಾನೇ ಬೇಜಾರಾಗುತ್ತೆ. ಪಾಪ ತುಂಬಾ ಅಳ್ಕೊಂಡ್ ಫೀಲ್ ಮಾಡ್ತಾ ಇರ್ತಾನೆ. ಬಟ್ ಏನು ಮಾಡಕ್ಕಾಗಲ್ಲ, ಈ ಚಿಕ್ಕ ಹುಡುಗನ ಕರ್ಕೊಂಡೋಗಿ ಅಲ್ಲಿ ಬಿಡ್ಬೇಕಲ್ವಾ, ಅದಕ್ಕೆ ಹಂಗೆ ಹೋಗ್ತಾ ಇರ್ತಾರೆ. ಈಗ ಇಲ್ಲಿ ಕತೆ ಹೇಳ್ತಾ ಇದ್ರಲ್ಲ ಅಜ್ಜಿ, ಅವ್ರನ್ನ ಮಕ್ಕಳೆಲ್ಲ ಸೇರಿ ಸ್ಟಾಪ್ ಮಾಡ್ಸಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಈ ಕತೆನಲ್ಲಿ ಹೆಂಗಿದ್ರು ಹ್ಯಾಪಿ ಎಂಡಿಂಗ್ ಇರೋದಿಲ್ಲ. ಆ ಹುಡುಗನ್ಗೆ ಅಮ್ಮನೇ ಇಲ್ಲ ಅಂತ ನೋಡಿದ್ರೆ ಈಗ ಅಪ್ಪನೂ ಇಲ್ಲ, ಇದಂಗ್ ಹ್ಯಾಪಿ ಎಂಡಿಂಗ್ ಆಗಿರುತ್ತೆ ಅಂತ ಹೇಳಿದಾಗ ಆ ಅಜ್ಜಿ ಕೇಳ್ತಾರೆ, ಏನು ಪ್ರತಿಯೊಂದು ಕತೆಗೂ ಹ್ಯಾಪಿ ಎಂಡಿಂಗ್ ಇರ್ಲೇಬೇಕಾ ಅಂತ ಹೇಳಿದಾಗ ಅವ್ರು ಹೌದು ಅಂತ ಹೇಳ್ತಾರೆ. ಆದ್ರೆ ಅಜ್ಜಿ ಹೇಳ್ತಾರೆ, ಯಾವ್ದೇ ಒಂದು ಕತೆಗೂ ಹ್ಯಾಪಿ ಎಂಡಿಂಗ್ ಅಂತ ಒಂದು ಇರೋದೇ ಇಲ್ಲ, ನೀವ್ ಇನ್ನೂ ನನ್ಗೆ ಹೇಳೋ ಪೂರ್ತಿ ಕತೆನ ಕೇಳಿಸ್ಕೊಂಡೇ ಇಲ್ವೇ ಅಂತ ಹೇಳ್ತಾರೆ. ಈಗ ಮತ್ತೆ ಕತೆ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಎಲ್ಫಾಮ್ ಒಳಗಡೆನೆ ತೋರ್ಸೋದು, ಆ ರಾಣಿ ಇರ್ತಾರಲ್ಲ, ಅಲ್ಲೇ ಒಂದು ಮೀಟಿಂಗ್ ನ ಹಾಕಿರ್ತಾರೆ. ಅಲ್ಲಿ ಆ ಟೀಚರು ನಿಕೋಲಸ್ ಅವರೆಲ್ಲ ಹೋಗೋದಕ್ಕೆ ಹೆಲ್ಪ್ ಮಾಡಿರ್ತಾರಲ್ಲ, ಸೊ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿರ್ತಾರೆ. ಈಗ ರಾಣಿ ಹೇಳ್ತಾ ಇರ್ತಾರೆ, ನಾನ್ ನಿಮ್ಗೆಲ್ಲ ಹ್ಯೂಮನ್ಸ್ ಗೆ ಹೆಲ್ಪ್ ಮಾಡಬೇಡಿ ಅಂತ ಅಷ್ಟು ಇದಾಗಿ ಹೇಳಿದೀನಿ, ಮತ್ತೆ ನೀವ್ ಅವ್ರಿಗೆ ಹೆಲ್ಪ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ತುಂಬಾನೇ ರೂಢಾಗಿ ಬೈತಾ ಇರ್ತಾರೆ. ಆಗ ಈ ತಾತ ಬಂದು ಹೇಳ್ತಾರೆ, ನಾವ್ ಹೆಲ್ಪ್ ಮಾಡ್ಲೇಬೇಕು ರಾಣಿ, ಯಾಕಂದ್ರೆ ನಮ್ ಕೆಲ್ಸನೇ ಅದು, ನಾವು ಹ್ಯಾಪಿನೆಸ್ ನ ಮಾತ್ರ ಹಂಚ್ಬೇಕು, ನಾವು ಅವ್ರಿಗೆ ಹೋಪ್ ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಾತ ಮಾತಾಡ್ತಾ ಇರ್ತಾರೆ. ಇವ್ರು ಮಾತಾಡಿದ್ದನ್ನ ನೋಡಿ ರಾಣಿಗ್ ತುಂಬಾನೇ ಕೋಪ ಬರುತ್ತೆ. ಏನು ಸಂತೋಷನ ಹಂಚ್ತೀರಾ, ಪಾಪ ಚಿಕ್ಕ ಹುಡುಗ, ಅವ್ರು ಅವನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ, ಇದೇ ಒಂದು ರೀಸನ್ ನಾವೆಲ್ಲ ಸಂತೋಷದಲ್ಲಿ ಇರ್ದೇ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೇ ಒಂದು ರೀಸನ್ ಆಗಿ ಹೇಳ್ತಾ ಇರ್ತಾರೆ. ಆಗ ಡಮಾಲ್ ಅಂತ ಡೋರ್ ಸೌಂಡ್ ಏನಂತ ನೋಡಿದ್ರೆ ನಿಕೋಲಸ್ ಚಿಕ್ಕ ಹುಡುಗನ ಕರ್ಕೊಂಡ್ ಬರ್ತಾ ಇರ್ತಾನೆ. ಅಷ್ಟೇ ಅದನ್ನ ನೋಡಿದ ತಕ್ಷಣ ತುಂಬಾ ಸಂತೋಷ ಪಡ್ತಾರೆ. ಎಲ್ಲರೂ ಇವ್ರನ್ನ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರ, ಮಗುನ ಎತ್ಕೊಂಡು ನಿಕೋಲಸ್ ನ ಎತ್ಕೊಂಡು. ಈ ರಾಣಿ ಕರಿತಾ ಇದ್ರೆ ಕೂಡ ಅದನ್ನ ಕಿವಿಗೆ ಹಾಕೊಳ್ದೆ ಎಲ್ಲರೂ ಸಂತೋಷವಾಗಿ ಅಲ್ಲಿಂದ ಹೊರಗಡೆ ಹೊಟ್ಟೋಗ್ತಾರೆ. ಮುಖ್ಯವಾಗಿ ಆ ರಾಣಿ ಈ ಒಂದು ಇನ್ಸಿಡೆಂಟ್ ನ ಇಟ್ಕೊಂಡು ಅಲ್ಲಿರೋ ಅಷ್ಟು ಸಂತೋಷನ ಕೂಡ ನಾಶ ಮಾಡ್ಬೇಕು ಅಂತ ನೋಡಿದ್ರು. ಆದ್ರೆ ನಿಕೋಲಸ್ ಕರೆಕ್ಟ್ ಆಗಿ ಟೈಮ್ಗೆ ಈ ಹುಡುಗನ್ನ ಕರ್ಕೊಂಡ್ ಬಂದ್ಬಿಟ್ಟಲ್ಲ, ಸೊ ಈಗ ಮತ್ತೆ ಅವ್ರಿಗೆ ಹ್ಯಾಪಿನೆಸ್ ಎಲ್ಲ ವಾಪಸ್ ಬಂತು. ಎಲ್ಲರೂ ತುಂಬಾನೇ ಸಂತೋಷದಲ್ಲಿ ಇರ್ತಾರೆ. ಇವತ್ ನಮ್ಮ ಕ್ರಿಸ್ಮಸ್ ಅಂತ ಹೇಳ್ಬಿಟ್ಟು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಈಗ ನಿಕೋಲಸ್ ಇಂದ ತಾನೇ ಒಳ್ಳೇದಾಗಿರೋದು, ಅದಕ್ಕೋಸ್ಕರ ಅವ್ನಿಗೆ ಕೆಲವೊಂದು ಗಿಫ್ಟ್ಸ್ ನ ಕೊಡ್ತಾರೆ. ಇದೆಲ್ಲ ಟಾಯ್ಸ್ ನಾವೇ ಮಾಡಿರೋದು ಅಂತ ಹೇಳ್ಬಿಟ್ಟು ಅವನ ಹತ್ರ ಕೊಡ್ತಾರೆ. ಏನು ಟಾಯ್ಸಾ, ಇದರಿಂದ ಏನಾಗುತ್ತೆ ಅಂತ ಹೇಳಿದಾಗ ಸಂತೋಷ ಬರುತ್ತೆ, ಇದರಿಂದ ನಮ್ಗೆ ಗೊತ್ತಿಲ್ದೇ ಇರಂಗೆ ಮೈಂಡ್ ಅಲ್ಲಿ ಒಂದು ರಿಲೀಫ್ ಬರುತ್ತೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಹಂಗಾದ್ರೆ ಇದೇ ನಮ್ಮಮ್ಮ ನನಗ್ ಮಾಡ್ಕೊಟ್ಟಿದ್ದು, ನಮ್ಮಮ್ಮ ನನ್ಗೊಂದ್ ತರಕಾರಿಯಲ್ಲಿ ಮಾಡ್ಕೊಟ್ಟಿದ್ರು, ಅದು ನನ್ನ ಹತ್ರ
ಇರೋವರೆಗೂ ನಾನು ತುಂಬಾನೇ ಸಂತೋಷವಾಗಿದ್ದೆ, ನನ್ನಲ್ಲಿ ಒಂದು ಹೋ ಅಂತ ಹೇಳ್ಬಿಟ್ಟು ಹೋಪ್ ಇವ್ನ್ ಏನ್ ಫ್ಲಾಶ್ ಐತಂತ ಗೊತ್ತಿಲ್ಲ ಈಗ ಅವ್ರ ಹತ್ರ, ನನ್ಗೆ ಇದೇ ತರ ತುಂಬಾ ಟಾಯ್ಸ್ ಕೊಡ್ತೀರಾ, ಈ ಸ್ಪಾರ್ಕಲ್ ಬರೋ ತರ ಐಟಮ್ಸ್ ಎಲ್ಲ ಕೊಡ್ತೀರಾ, ಇನ್ನು ಏನೆಲ್ಲ ನಿಮ್ ಕೆಲ್ ತಯಾರು ಮಾಡಕ್ ಆಗುತ್ತೋ ಅದನ್ನೆಲ್ಲ ತಯಾರು ಮಾಡ್ಕೊಡ್ತೀರಾ ಅಂತ ಕೇಳಿದಾಗ ಅಲ್ಲಿರೋರೆಲ್ಲ ತುಂಬಾ ಸಂತೋಷದಿಂದ ಹಾ ನೀವೇನ್ ಕೇಳಿದ್ರು ನಾವ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನಿಕೋಲಸ್ಗೆ ಒಂದು ಐಡಿಯಾ ಬಂದಿರುತ್ತೆ, ಏನಂದ್ರೆ ರಾಜ ಏನ್ ಕೇಳಿದ್ರು, ಜನಗಳೆಲ್ಲ ಸಂತೋಷವಾಗಿರೋದಕ್ಕೆ ಒಂದು ಹೋಪ್ ನ ಕೇಳಿದ್ರು, ಒಂದು ಸಂತೋಷನ ಕೇಳಿದ್ರು, ಒಂದು ನಂಬಿಕೆನ ಕೇಳಿದ್ರು, ಅದ್ರಲ್ಲೂ ಮುಖ್ಯವಾಗಿ ಅದು ಮ್ಯಾಜಿಕಲ್ ಆಗಿರ್ಬೇಕು ಅಂತ ಕೇಳಿದ್ರು. ಮೇನ್ ಅದಕ್ಕೆ ಕಾರಣ ಬೇಕಲ್ವಾ. ಸೊ ಇಲ್ಲಿರೋ ಎಲ್ಲಾ ಎಲ್ಫ್ಸ್ಗೂ ಕೆಲಸ ಕೊಡ್ತಾರೆ, ಎಲ್ಲರೂ ಟಾಯ್ಸ್ ನ ಮೇಕ್ ಮಾಡ್ತಾ ಇರ್ತಾರೆ, ಎಷ್ಟೆಲ್ಲ ಚಾಕ್ಲೇಟ್ಸ್ ಆಗುತ್ತೋ ಚಾಕ್ಲೇಟ್ಸ್ ನ ಮಾಡ್ತಾ ಇರ್ತಾರೆ. ಇಲ್ಲೇ ಚಾಕ್ಲೇಟ್ ನ ಮೇಕ್ ಮಾಡ್ತಾ ಇರೋದು ಇದರಿಂದನೇ ಗೊತ್ತಾಗಿರುತ್ತೆ. ಈಗಾಗ್ಲೇ ನೀವು ಗೆಸ್ ಮಾಡಿರ್ತೀರಾ ಇವ್ನ ಏನಾಗಿರ್ಬೋದು ಅಂತ. ಈ ಜಾಗದಲ್ಲೇ ಮಕ್ಕಳೆಲ್ಲ ಸಂತೋಷ ಪಡೋ ತರ ಥಿಂಗ್ಸ್ ನ ರೆಡಿ ಮಾಡೋದು, ಅವರೆಲ್ಲ ಖುಷಿನ ಹಂಚೋದಕ್ಕೆ ಸ್ವೀಟ್ಸ್ ನ ರೆಡಿ ಮಾಡೋದು, ಅಂದ್ರೆ ಚಾಕ್ಲೇಟ್ಸ್ ನ. ಈಗ ಅದನ್ನೆಲ್ಲ ಪ್ಯಾಕ್ ಮಾಡಿ ಒಂದು ಮೂಟೆ ತರ ಕಟ್ಟಿ ಆ ರೇಂಡಿಯರ್ ಹಿಂದ್ಗಡೆ ಇಟ್ಕೊಂಡು ಅವನು ಹತ್ತಿ ಕೂತ್ಕೊಳ್ತಾನೆ. ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ, ಸ್ಯಾಂಟಾ ಕ್ಲಾಸ್ ಅಲ್ವಾ? ಕ್ರಿಸ್ಮಸ್ ತಾತ ಇದೇ ತರ ತಾನೆ ಗಿಫ್ಟ್ಸ್ ಚಾಕ್ಲೇಟ್ಸ್ ಎಲ್ಲ ತಂದ್ಕೊಡೋದು. ಈ ಕಾನ್ಸೆಪ್ಟ್ ಇಲ್ಲಿಂದಾನೇ ಸ್ಟಾರ್ಟ್ ಆಗಿರುತ್ತೆ. ಈಗ ನಿಕೋಲಸ್ ಅಲ್ಲಿರೋರ್ಗೆಲ್ಲ ತುಂಬಾನೇ ಥ್ಯಾಂಕ್ ಯು ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ಬೇಕು ಅಂತ ನೋಡ್ತಾನೆ. ಆಗ ತಾತ ಹೇಳ್ತಾರೆ, ಇದೇ ನಾವು ಜೀವನದಲ್ಲಿ ಮರೆಯಕ್ ಆಗದೆ ಇರೋ ತರ ಒಂದು ಕ್ರಿಸ್ಮಸ್. ಇಲ್ಲಿಂದ ನೀನ್ ತಗೊಂಡ್ ಹೋಗ್ತಾ ಇದೀಯ ಅಂತಂದ್ರೆ ನೀನ್ ಅಲ್ಲೋಗಿ ಏನೋ ಒಳ್ಳೇದೇ ಮಾಡ್ತೀಯ ಅಂತ ನಂಬಿಕೆ ನಮ್ಗಿದೆ, ಹೋಗು ನೀನ್ ಮುಂದಕ್ಕೆ ಹೋಗಿ ಏನೆಲ್ಲ ಮಾಡ್ತೀಯೋ ಮಾಡು ಅಂತ ಹೇಳ್ಬಿಟ್ಟು ಅವ್ನ ಅಲ್ಲಿಂದ ಕಳ್ಸ್ಕೊಡಕ್ಕೆ ನೋಡ್ತಾರೆ. ಆಗ ಡಮಾಲ್ ಅಂತ ಒಂದು ಸೌಂಡ್ ಏನಂತ ನೋಡಿದ್ರೆ ಆ ರಾಣಿ ಮ್ಯಾಜಿಕ್ ನ ಯೂಸ್ ಮಾಡಿ ನಿಕೋಲಸ್ ನ ಲಾಕ್ ಮಾಡ್ಬಿಡ್ತಾಳೆ. ನಿಮ್ಗೆಲ್ಲ ಎಷ್ಟು ಧೈರ್ಯ ಇದ್ರೆ ನನ್ ಮಾತ್ನ ಕೇಳ್ದೆ ನನ್ನನ್ನು ಮೀರಿ ಅವ್ನ್ಗೆ ಇದನ್ನೆಲ್ಲ ಮಾಡ್ಕೊಟ್ಟಿರ್ತೀರಾ, ಈ ಹ್ಯೂಮನ್ಸ್ ಗೆ ನಾವ್ ಎಷ್ಟೇ ಹೇಳಿದ್ರು ಅವ್ರ ನಂಬಿಕೆ ಇಡಲ್ಲ, ಅವರಲ್ಲಿ ಆ ಹೋಪೇ ಇಲ್ಲ ಅಂತ ಹೇಳ್ಬಿಟ್ಟು ನಿಕೋಲಸ್ ನ ಹಂಗೆ ಮೇಲೆ ತೆರೋ ತರ ಮಾಡಿ ರಿವರ್ಸ್ ಅಲ್ಲಿ ತಿರ್ಗಿಸ್ಬಿಟ್ಟಿರ್ತಾಳೆ. ಆಗ ನಿಕೋಲಸ್ ಕತ್ತಲ್ಲಿರತ್ತಲ್ಲ ಲಾಕೆಟ್, ಅದನ್ನ ನೋಡ್ಬಿಟ್ಟು ರಾಣಿ ಹಂಗೆ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಏನಾಯ್ತು ಏನ್ ವಿಷಯ ಅಂತ ನೋಡಿದ್ರೆ ಈಗ ಅವಳು ಕೇಳ್ತಾಳೆ, ಈ ಲಾಕೆಟ್ ಎಲ್ಲಪ್ಪ ಸಿಕ್ತು ನಿನ್ಗೆ ಅಂತ ಕೇಳಿದಾಗ ನಿಕೋಲಸ್ ಹೇಳ್ತಾನೆ, ಈ ಲಾಕೆಟ್ ನನ್ಗೆ ನಮ್ಮಮ್ಮ ಕೊಟ್ರು, ಅಷ್ಟೇ ಅಲ್ಲ ಈ ಎಲ್ಫ್ ಫಾರ್ಮ್ ಬಗ್ಗೆ, ಈ ಎಲ್ಫ್ಸ್ ಬಗ್ಗೆ, ನಿಮ್ ಬಗ್ಗೆ ಎಲ್ಲ ಕೂಡ ನಮ್ಮಮ್ಮ ನನ್ಗೆ ಸ್ಟೋರಿ ಹೇಳಿದ್ದಾರೆ, ನನ್ಗೂ ಪ್ರೀತಿ ನಂಬಿಕೆ ಹೋಪ್ ಅಲ್ಲ ಏನು ಅಂತ ನನ್ಗೂ ಗೊತ್ತು ಅಂತ ಹೇಳ್ತಾನೆ. ಈಗ ಅವರು ಒಂದ್ ನಿಜಾನ ಹೇಳ್ತಾರೆ, ಹೌದು ಆ ಲೂಮಿ ಅನ್ನೋ ಒಂದು ಹುಡುಗಿ ಬೇರೆ ಯಾರು ಅಲ್ಲ ನಿಮ್ಮಮ್ಮನೆ, ಅವರು ಸುಮಾರು ವರ್ಷದಿಂದ ಇಲ್ಲಿ ಬಂದ್ರು, ಅವ್ರು ಇಲ್ಲಿರೋಷ್ಟು ದಿನಾನು ತುಂಬಾನೇ ಸಂತೋಷದಿಂದ ಇತ್ತು, ಎಲ್ಲರಿಗೂ ಒಂದು ನಂಬಿಕೆನ ಕೊಟ್ರು, ಎಲ್ಲರಿಗೂ ಒಂದು ಹೋಪ್ ನ ಕೊಟ್ರು, ಆದ್ರೆ ಒಂದಿನ ದಿಢೀರ್ ಅಂತ ಯಾರಿಗೂ ಹೇಳ್ದೆ ಕೇಳ್ದೆ ಇಲ್ಲಿಂದ ಹೊರಟೋದ್ರು, ನಾನ್ ಅವಾಗ ಎಷ್ಟು ಹತ್ತಿದೀನಿ ಗೊತ್ತಾ, ನಾನು ಅವಾಗ ಎಷ್ಟು ಬೇಜಾರ್ ಪಟ್ಟಿದ್ದೀನಿ ಗೊತ್ತಾ ಅಂತ ಹೇಳ್ತಾಳೆ. ಸೊ ಈ ಜಾಗದಲ್ಲೇ ಗೊತ್ತಾಗುತ್ತೆ ನಿಕೋಲಸ್ ಅವರಮ್ಮ ಇಲ್ಲಿ ಬಂದು ಇದ್ದಷ್ಟು ದಿನಾನು ಇವರೆಲ್ಲ ಸಂತೋಷವಾಗಿ ಇದ್ದಿದ್ದಾರೆ, ಆದ್ರೆ ಒಂದಿನ ಅವರಮ್ಮ ಹೇಳ್ದೆ ಕೇಳ್ದೆ ಹೋಗಿರೋದ್ರಿಂದ ಇವ್ರಿಗೆಲ್ಲ ತುಂಬಾನೇ ಬೇಜಾರಾಗಿರುತ್ತೆ. ಅದ್ರಲ್ಲೂ ಮುಖ್ಯವಾಗಿ ರಾಣಿಗೆ ಅದರಿಂದಾನೇ ಹ್ಯೂಮನ್ಸ್ ಮೇಲೆ ನಾವು ನಂಬಿಕೆ ಇಟ್ರೆ ಅವ್ರದನ್ನ ಬೇಗ ಹೊಡೆದಾಕ್ಬಿಡ್ತಾರೆ, ಅದರಿಂದನೇ ಅಮ್ಮಗೆ ಬೇಜಾರಾಗ್ಬಿಟ್ಟು ಈ ತರ ಹ್ಯಾಪಿನೆಸ್ ಇರಬಾರ್ದು, ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಹೇಳಿರ್ತಾರೆ. ಈಗ ನಿಕೋಲಸ್ ಹೇಳ್ತಾನೆ, ನೋಡಿ ನಮ್ಮಮ್ಮ ಯಾವತ್ತೂ ನಿಮ್ಮನ್ನ ಮರ್ತಿಲ್ಲ, ಡೈಲಿ ನನ್ಗೆ ನಿಮ್ ಬಗ್ಗೆನೇ ಕತೆಗಳನ್ನ ಹೇಳ್ತಾ ಇದ್ರು, ನಮ್ಮಮ್ಮ ಹೇಳ್ತಾ ಇದ್ರೆ ಇದೆಲ್ಲ ಒಂದು ಕಟ್ಟುಕತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಬಂದು ನೋಡಿದ್ಮೇಲೆ ನಮ್ಮಮ್ಮ ಹೇಳಿದ ಪ್ರತಿ ಒಂದು ಮಾತು ನಿಜ ಅಂತ ಅನ್ನಿಸ್ತಿದೆ, ಅವ್ರ ಈ ಜಾಗನ ಎಷ್ಟೆಲ್ಲ ಲವ್ ಮಾಡಿದ್ರು ಅಂತ ನನ್ಗೀಗ ಅರ್ಥ ಆಗ್ತಾ ಇದೆ, ಅವ್ರು ಇಲ್ಲಿಂದಾನೆ ಹೋಪ್ ಅಂದ್ರೆ ಹೆಂಗಿರುತ್ತೆ, ಲವ್ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಕಲ್ತ್ಕೊಂಡಿದ್ದಾರೆ, ಅದಕ್ಕೋಸ್ಕರನೇ ಅವ್ರು ನನ್ಗೆ ಕ್ರಿಸ್ಮಸ್ ಅಂತ ಕೂಡ ಹೆಸರಿಟ್ಟಿದ್ದಾರೆ. ನನಗಂತೂ ತುಂಬಾನೇ ಸಂತೋಷ ಆಗ್ತಾ ಇದೆ, ನಾನ್ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ, ನೀವ್ ಇನ್ಮೇಲೆ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡದೇ ಇರ್ಬೇಡಿ, ನೀವೆಲ್ಲ ಕೂಡ ತುಂಬಾನೇ ಹ್ಯಾಪಿನೆಸ್ ಇಂದ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡಿ, ಈಗ ನಾನ್ ತಗೊಂಡಿರೋದನ್ನ ಹೊರಗಿನ ಪ್ರಪಂಚಕ್ಕೆ ಕೊಟ್ಟು ಅವ್ರಿಗೂ ಸಂತೋಷ ಹೋಪ್ ಅಂದ್ರೆ ಏನು ಅನ್ನೋದನ್ನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವನು ರೇಂಡಿಯರ್ ಹತ್ಕೊಂಡು ಅವ್ನ್ ಬ್ಯಾಗ್ ಹಿಂದ್ಗಡೆ ಗಿಫ್ಟ್ಸ್ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಸ್ಟ್ರೇಟ್ ಆಗ ರಾಜ ಅವ್ರ ಮನೆಗೆ ಹೋಗೋದು, ಒಳಗಡೆ ಹೋಗಿದ ತಕ್ಷಣ ರಾಜ ಭಯ ಪಡ್ತಾರೆ, ಯಾರೋ ನೀನು ಯಾಕೋ ಹಿಂಗ್ ಬರ್ತಾ ಇದೀಯ ಅಂತ. ಆಗ ಅವ್ನು ಹೇಳ್ತಾನೆ, ನೋಡಿ ಕಿರ್ಚ್ಬೇಡಿ, ನೀವೇ ಕೇಳಿದ್ರಲ್ಲ ಹೋಪು ನಂಬಿಕೆ ಸಂತೋಷ ತರೋ ವಿಷಯ ಎಲ್ಲ ತರಬೇಕು ಅಂತ ಹೇಳ್ಬಿಟ್ಟು, ನೋಡಿ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಒಂದು ಬುಗ್ರಿ ತರ ಇರೋ ಐಟಮ್ ನ ಕೊಡ್ತಾರೆ. ಏನಪ್ಪಾ ಇದು ಅಂತ ಹೇಳಿದಾಗ, ಇದು ಟಾಯ್, ಇದರಿಂದಾನೇ ನಿಮ್ಗೆ ಹೋಪ್ ಸಿಗುತ್ತೆ ಅಂತ ಹೇಳಿದಾಗ, ಏನು ಹೋಪಾ, ನೀವೇ ಅಲ್ವಾ ಕೇಳಿದ್ದು ಮ್ಯಾಜಿಕಲ್ ಆಗಿರೋ ಹೋಪ್ ಬೇಕು ಅಂತ ಹೇಳಿದಾಗ, ಸರಿ ಟಾಯ್ ಕೊಟ್ಟಿದ್ಯಾ ಮ್ಯಾಜಿಕ್ ಎಲ್ಲಿದೆ ಅಂತ ಕೇಳಿದಾಗ ಅದನ್ನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಆ ರಾಜನ ರೇಂಡಿಯರ್ ಹಿಂದ್ಗಡೆ ಕೂರ್ಸ್ಕೊಂಡು ಹಂಗೆ ಗಾಳಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟ ರಾಜಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ, ಇದು ನಿಜಾನ ಕನ್ಸ, ನಾನ್ ಆಕಾಶದಲ್ಲಿ ಹಾರ್ತಾ ಇದೀನ, ಅದು ರೇಂಡಿಯರ್ ಹಾರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷ ಪಡ್ತಾರೆ. ನೀನ್ ಹೇಳ್ದಂಗೆ ನಿಜವಾಗ್ಲೂ ಮ್ಯಾಜಿಕ್ ನೇ ಎತ್ಕೊಂಡ್ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷ ಪಡ್ತಾರೆ. ಇದೆಲ್ಲ ಏನ್ ಮ್ಯಾಜಿಕ್, ಇದಕ್ಕೂ ಮೇಲೆ ಮ್ಯಾಜಿಕ್ ನ ಸಂತೋಷನ ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಕ್ರಿಸ್ಮಸ್ ತಾತ ಕೆಲ್ಸ ಏನು, ಎಲ್ಲಾ ಮಕ್ಕಳಿಗೂ ಗಿಫ್ಟ್ಸ್ ಕೊಡೋದು ಚಾಕ್ಲೇಟ್ಸ್ ಕೊಡೋದಲ್ವಾ. ಈಗ ಆ ರಾಜನ ಇವನ್ ಜೊತೆ ಇಟ್ಕೊಂಡು ಆ ಕೆಲ್ಸನೇ ಮಾಡ್ತಾ ಇರೋದು. ಪ್ರತಿ ಒಂದು ಮನೆಗೂ ಹೋಗ್ತಾರೆ, ಎಲ್ಲಾ ಮಕ್ಳ ಹತ್ರ ಟಾಯ್ಸ್ ನ ಚಾಕ್ಲೇಟ್ಸ್ ನೆಲ್ಲ ಇಡ್ತಾ ಇರ್ತಾರೆ. ಇದನ್ನ ನೋಡೋ ರಾಜಕ್ಕೆ ತುಂಬಾನೇ ಸಂತೋಷ ಆಗುತ್ತೆ. ಇದೇನ ಸಂತೋಷ, ಇದೇನ ಹೋಪ್ ಅಂದ್ರೆ ಅಂತ ತುಂಬಾನೇ ಫೀಲ್ ಆಗ್ತಾರೆ. ಇದರಿಂದ ಏನ್ ಗೊತ್ತಾಗುತ್ತೆ ಹೇಳಿ, ಒಬ್ರಿಗೆ ನಾವು ಕೊಡೋದ್ರಲ್ಲಿರೋ ಸಂತೋಷನೇ ಬೇರೆ ಅಲ್ವಾ, ಅದೇ ನಿಜವಾದ ಪ್ರೀತಿ, ಅದೇ ನಿಜವಾದ ಸಂತೋಷ. ಇದಾದ್ಮೇಲೆ ಇನ್ನೊಂದ್ ಜಾಗಕ್ಕೆ ಹೋಗ್ತಾರೆ. ಯಾರಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಅಜ್ಜಿ ಹೇಳಿರ್ತಾರಲ್ವಾ, ಏನು ಮ್ಯಾಜಿಕ್ ಸ್ಪಿಲ್ಲ ಅಂತ ಹೇಳ್ಬಿಟ್ಟು ಒಂಥರ ಗೇಲಿ ಮಾಡೋ ತರ ಮಾತಾಡಿರ್ತಾರಲ್ಲ. ಈಗ ಅವ್ರ ಮನೇಲಿ ಒಂದ್ ಮೊಮ್ಮಗಳು ಇರ್ತಾಳೆ, ಅವಳಿಗೂ ಟಾಯ್ಸ್ ಎಲ್ಲ ಎತ್ಕೊಂಡು ಹೋಗಿ ಕೊಡ್ತಾರೆ, ಅವಳಿಗಿನ ಫುಲ್ ಖುಷಿ ಆಗ್ಬಿಡ್ತಾಳೆ. ಈಗ ಅದನ್ನೆಲ್ಲ ನಂಬಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಒಬ್ಬೊಬ್ಬರ ಮನೇಲಿ ಹೋಗಿ ಗಿಫ್ಟ್ಸ್ ನ ಇಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ನಿಕೋಲಸ್ ಅವ್ರ ಅಪ್ಪಗೆ ತಂಗಿ ಒಬ್ರು ಇವ್ರನ್ನ ನೋಡ್ಕೊಳಕ್ಕೆ ಬಂದಿರ್ತಾರಲ್ಲ, ಅವ್ರಿಗೂ ಮೇಲಿಂದನೇ ಒಂದು ಚಾಕ್ಲೇಟ್ ನ ಹಾಕ್ತಾನೆ. ಅದ್ರಲ್ಲಿ ಅವ್ನು ಹಾರ್ಕೊಂಡು ಹೋಗ್ತಾ ಇರ್ತಾನಲ್ಲ, ನೋಡಿ ನಮ್ಮಮ್ಮ ಹೇಳಿದ್ ಸುಳ್ಳಲ್ಲ, ರಿಯಲ್ ಆಗಿ ಆತರ ಒಂದು ವಿಲೇಜ್ ಇದೆ, ನಾನು ಅಲ್ಲಿಂದನೇ ಚಾಕ್ಲೇಟ್ ನ ತಗೊಂಬಂದೆ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ನ ಹಾಕ್ತಾರೆ. ಅವ್ರು ಅದನ್ನ ಬಯಲ್ ಹಾಕೊಂಡ್ಮೇಲೆ, ಹೌದು ಇದೆಲ್ಲ ನಿಜಾನೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು
ಅವರಲ್ಲಿಂದ ಸಾರಿ ಕೇಳ್ತಾರೆ. ಆಗ ರಾಜ ಕೂಡ ಹೇಳ್ತಾನೆ, ನೋಡಿ ನಾನೇ ರಾಜ, ನಾನು ಇದ್ರ ಮೇಲೆ ಹಾರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಸಂತೋಷ ಪಡ್ತಾರೆ. ಈಗ ಒಂದು ಜಾಗಕ್ಕೆ ಬಂದ್ಮೇಲೆ ನಿಕೋಲಸ್ ಹೇಳ್ತಾನೆ, ಇನ್ಮೇಲೆ ನೀವ್ ಇದನ್ನ ಕಂಟಿನ್ಯೂ ಮಾಡಿ, ನೀವೇ ಇದನ್ನೆಲ್ಲ ನೋಡ್ಕೊಳ್ಳಿ ಅಂತ. ಆಗ ರಾಜ ಹೇಳ್ತಾರೆ, ಏನು ನಾನ್ ನೋಡ್ಕೋಬೇಕಾ, ಇದನ್ನೆಲ್ಲ ನಾನ್ ಹೆಂಗ್ ನೋಡ್ಕೊಳ್ಳೋದು, ಇದನ್ನೆಲ್ಲ ನೋಡಿದ್ರೆ ನಂಗೆ ಎಷ್ಟು ಸಂತೋಷ ಆಗ್ತಿದೆ. ಅದ್ರಲ್ಲೂ ಮುಖ್ಯವಾಗಿ ಈ ತರ ಕೆಲಸ ನಾನು ವರ್ಷ ಪೂರ್ತಿ ಮಾಡ್ತೀನ ಇಲ್ವಾ ಅಂತ ಗೊತ್ತಿಲ್ಲ, ಆದ್ರೆ ಒಂದಿನ ಮಾತ್ರ ನಾವು ಖಂಡಿತ ಮಾಡ್ಲೇಬೇಕು. ಈ ದಿನಕ್ಕೆ ನಾವ್ ಒಂದ್ ಹೆಸರು ಇಡ್ಬೇಕೆ, ಏನ್ ಹೆಸರು ಇಡೋದು ಅಂತ ಹೇಳಿದಾಗ ಮೀಕಾ ಇಲಿ ಇರುತ್ತಲ್ಲ, ಅದ್ ಬಂದ್ಬಿಟ್ಟು ಮೀಕಾ ಅಂತ ಇಡಿ ಅಂತ ಹೇಳುತ್ತೆ. ಆಗ ನಿಕೋಲಸ್ ಹೇಳ್ತಾನೆ, ಇದಕ್ಕೆ ನಾವು ಕ್ರಿಸ್ಮಸ್ ಅಂತ ಹೆಸರಿಡ್ಬೇಕು ಅಂತ. ಅಷ್ಟೇ ಹೆಸರನ್ನ ಕೇಳಿದ್ಮೇಲೆ ಆ ರಾಜಗೂ ಫುಲ್ ಸಂತೋಷ ಆಗ್ಬಿಡುತ್ತೆ. ಸರಿ, ಇನ್ಮೇಲೆ ನಾವು ಈ ದಿನನ ಕ್ರಿಸ್ಮಸ್ ಅಂತ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಈ ದಿನನ ಸ್ಟಾರ್ಟ್ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಮಕ್ಕಳಿಗೆಲ್ಲ ಗಿಫ್ಟ್ಸ್ ಚಾಕ್ಲೇಟ್ಸ್ ನ ಕೊಡೋ ಕೆಲಸ ನೀನೇ ಮಾಡ್ಬೇಕು ಅಂತ ಹೇಳಿದಾಗ ನಿಕೋಲಸ್ ಕೂಡ ತುಂಬಾನೇ ಹ್ಯಾಪಿಯಿಂದ ಇನ್ಮೇಲೆ ನಾನೇ ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ರೇಂಡಿಯರ್ ಜೊತೆ ಹಾರ್ಕೊಂಡು ಸಂತೋಷವಾಗಿ ಮೇಲೆ ಹೋಗ್ತಾನೆ. ಈ ಕಥೆನ ಈಗ ಅಜ್ಜಿ ಕೂಡ ಮುಗಿಸ್ತಾರೆ. ಆ ಮಕ್ಕಳೆಲ್ಲ ಫುಲ್ ಸಂತೋಷ ಆಗ್ತಾರೆ. ನಮ್ಮ ಹತ್ರ ಏನು ಇಲ್ಲ ಅಂತ ನಾವು ಫೀಲ್ ಮಾಡಬಾರ್ದು, ಮುಖ್ಯವಾಗಿ ನಮ್ಮ ಹತ್ರ ಹೋಪ್ ಇದೆ ಅಂತ ತಿಳ್ಕೋಬೇಕು. ಅಷ್ಟೇ ಅಲ್ಲ, ಮುಖ್ಯವಾಗಿ ನಂಬಿಕೆ, ನಮ್ ಕೈಲಿ ಆಗುತ್ತೆ ಅಂತ ಹೇಳೋ ಒಂದು ನಂಬಿಕೆನ ಇಡ್ಬೇಕು ಅಂತ ಈಗ ಮಕ್ಕಳಿಗೆಲ್ಲ ಬಂದಿರುತ್ತೆ. ಈಗ ಅವ್ರ ಅಮ್ಮ ತೀರೋದ್ರು ಅಂತ ಹೇಳ್ಬಿಟ್ಟು ಆ ಮಕ್ಕಳೆಲ್ಲ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿರೋದಿಲ್ವಲ್ಲ, ಅಷ್ಟೇ ಅಮ್ಮ ತೀರೋದ್ರು, ನಮ್ಗಿನ್ ಕ್ರಿಸ್ಮಸ್ ಇಲ್ಲ, ಸಂತೋಷ ಇಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಈ ಸ್ಟೋರಿನ ಕೇಳಿದ್ಮೇಲೆ ಅವರಲ್ಲೇ ಒಂದು ನಂಬಿಕೆ ಬಂದಿರುತ್ತೆ, ಅವರಲ್ಲೇ ಒಂದು ಹೋಪ್ ಬಂದಿರುತ್ತೆ. ಈಗ ಹೊರಗಡೆ ಹೋಗಿದ್ರಲ್ಲ ಮಕ್ಕಳವರಪ್ಪ, ಅವರು ವಾಪಸ್ ಬಂದಿರ್ತಾರೆ. ಮನೆ ಒಳಗಡೆ ಬಂದ್ ನೋಡಿದ್ರೆ ಫುಲ್ ಆಗಿ ಕ್ರಿಸ್ಮಸ್ ಟ್ರೀಸ್, ಗಿಫ್ಟ್ಸ್ ಬಾಕ್ಸ್ ಅಂತ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಟ್ಟಿರ್ತಾರೆ. ಇದನ್ನ ನೋಡಿ ಇವ್ರಿಗೆ ಶಾಕ್ ಆಗುತ್ತೆ, ಯಾರಪ್ಪ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳ್ಬಿಟ್ಟು. ಆಗ ಅಜ್ಜಿ ಹೇಳ್ತಾರೆ, ಕತ್ಲನ್ನೋ ಒಂದು ಬದುಕನ್ನ ನಾವು ದಾಟಿ ಬಂದ್ರೇನೆ ನಮ್ಗೆ ಬೆಳಕು ಸಿಗೋದು. ಕಷ್ಟದಲ್ಲೇ ಇದೀವಿ ಅಂತ ಫೀಲ್ ಆಗದೆ ನಮಗೂ ಒಳ್ಳೆ ದಿನ ಬರುತ್ತೆ ಅಂತ ನಾವು ನಂಬಿಕೆ ಇಡಬೇಕು, ಆ ದಾರಿನ ನೋಡ್ಕೊಂಡು ಮುಂದಕ್ಕೆ ಸಾಗ್ಬೇಕು ಅಂತ ಹೇಳ್ತಾರೆ. ಆಗ ಚಿಕ್ಕ ಹುಡುಗಿ ಕೇಳ್ತಾಳೆ, ಸೊ ಹಿಂಗೇನಾ ಕ್ರಿಸ್ಮಸ್ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿದಾಗ ಆ ಅಜ್ಜಿನೂ ಹೇಳ್ತಾರೆ, ವೆಲ್ ನಾನು ನನ್ ಬಾಯಲ್ಲಿ ಸುಳ್ಳೇ ಬರೋದಿಲ್ಲ, ನಾನು ಯಾವಾಗೂ ನಿಜಾನೇ ಹೇಳೋದು ಅಂತ ಹೇಳ್ಕೊಂಡು ಈಗ ಅಲ್ಲಿಂದ ಹೊರಗಡೆ ಬರ್ತಾರ ನೋಡಿ. ಈಗ ಅವ್ರ ತಲೆಗೆ ಹಾಕೊಂಡಿರೋ ಕ್ಯಾಪ್ ನ ಸ್ವಲ್ಪ ಜರುಗಿಸ್ತಾರೆ. ನೋಡಿದ್ರೆ ಅವ್ರ ಕಿವಿನೇ ವ್ಯತ್ಯಾಸವಾಗಿರುತ್ತೆ. ಈಗ್ಲೇ ನಿಮಗ್ ಗೊತ್ತಾಗುತ್ತೆ ಇವ್ರು ಯಾರಂತ ಹೇಳ್ಬಿಟ್ಟು. ಇವ್ರು ಬೇರೆ ಯಾರೋ ಅಲ್ಲ, ನಿಕೋಲಸ್ ಹತ್ರ ಮಾತಾಡಿರ್ತಾರಲ್ಲ ಟ್ರೂತ್ ಫೇರಿ ಒಬ್ರು, ಅವರೇ ಇದು. ಹಂಗೆ ಹೊರಗಡೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಕ್ರ್ಯಾಕರ್ ನ ಎತ್ತಿ ಹಂಗೆ ಬ್ಲಾಸ್ಟ್ ಮಾಡ್ತಾರೆ. ಹಂಗೆ ಸಂತೋಷವಾಗಿ ಅವರಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಕೂಡ ಮುಗೀತು. ತುಂಬಾನೇ ಚೆನ್ನಾಗಿತ್ತಲ್ವಾ. ಈ ಕ್ರಿಸ್ಮಸ್ ಬಗ್ಗೆ ಇರೋ ಈ ಸ್ಟೋರಿ ನಿಜಾನ ಅಥವಾ ಕಟ್ಟುಕತೆನಾ ಅಂತ ಗೊತ್ತಿಲ್ಲ, ಬಟ್ ಇದನ್ನ ನೋಡಿದ್ರೆ ನಿಜವಾಗ್ಲೂ ಹಿಂಗೆ ಇರ್ಬೋದೇನೋ ಅಂತ ಅನ್ಸಿತ್ತು. ತುಂಬಾನೇ ಚೆನ್ನಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೀವೆಲ್ಲ ಕೂಡ ಈ ಫಿಲ್ಮ್ ನ ತುಂಬಾನೇ ಎಂಜಾಯ್ ಮಾಡಿದ್ರಿ, ತುಂಬಾನೇ ಇಷ್ಟ ಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಇದನ್ನ ನೋಡೋರ್ಗೆ ಮಾರಲ್ ತುಂಬಾನೇ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇವತ್ತು ಕ್ರಿಸ್ಮಸ್ ಅಂದ್ರೆ ನೀವು ತುಂಬಾನೇ ಸಂತೋಷದಿಂದ ಇರಬೇಕು, ಎಲ್ಲರಿಗೂ ಪ್ರೀತಿನ ಹಂಚಬೇಕು, ಎಲ್ಲರಿಗೂ ಒಂದು ನಂಬಿಕೆನ ಕೊಡ್ಬೇಕು. ಸೊ ಅದನ್ನ ನೀವು ಮಾಡ್ತೀರಾ ಅಂತ ಖಂಡಿತ ನಾನ್ ನಂಬ್ತಾ ಇದ್ದೀನಿ. ಸೊ ಇಲ್ಲಿಗೆ ಇವತ್ತು ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.